ಪ್ರಿಯ ಆಸರೆ ವೀಕ್ಷಕರಿಗೆ ಸುವಾರ್ತಿಗೆ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮಾಡ್ತಾಯಿದ್ದೇನೆ. ಪ್ರಿಯರೇ, ಕಳೆದ ಹಲವು ಸಮಯಗಳಿಂದ ಆಸರೆ ಟಿವಿಯಲ್ಲಿ ಈ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೀರಿ. ಸುವಾರ್ತಿಕ ಅಂದರೆ ಸುವಾರ್ತೆ ಸಾರುವಂಥ ಸೇವಕರ ಒಂದು ಹಿನ್ನೆಲೆ, ಅವರ ಸೇವೆಯ ಒಂದು ತಿಳಿದುಕೊಳ್ಳುವಂಥದ್ದಾಗಿರ್ತದೆ. ಪ್ರಿಯರೇ, ಇವತ್ತು ನಮ್ಮ ಮಧ್ಯದಲ್ಲಿ ಬಳ್ಳಾರಿಯಲ್ಲಿ ಸೇವೆ ಮಾಡುವಂಥ ಪಾಸ್ ಕಮಲ್ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹಾಗೂ ನಮ್ಮ ವೀಕ್ಷಕರ ಪರವಾಗಿ ನಾನು ಸ್ವಾಗತ ಮಾಡ್ತೀನಿ. ಫಸ್ಟ್ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ನಮ್ಮ ಆಸರೆ ಟಿವಿಯಲ್ಲಿ ಬಂದರೆ ನಮಗೆ ತುಂಬ ಸಂತೋಷವಾಗಿದೆ. ಯಾಕಂದರೆ ಈ ಆಸರೆ ಟಿವಿಯಲ್ಲಿ ನಾವು ಸುವಾರ್ತಿಕ ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಿಜವಾಗಿ ಅನೇಕ ಸೇವಕರು ಹಳ್ಳಿಗಳಲ್ಲಿ ವಿವಿಧ ಸ್ಥಾನಗಳಲ್ಲಿ ಸೇವೆ ಮಾಡ್ತಾಯಿದ್ದಾರೆ, ಕರ್ತನ ಸೇವೆ ಮಾಡ್ತಾ ಇದ್ದಾರೆ. ಅಂದರೆ ಅವರ ಜನರು ಹೇಳುವಂಥ ರೀತಿ ಒಂದಿದೆ. ಅಂದರೆ ಸೇವಕರು ಏನು ಕಷ್ಟ ಇಲ್ಲ, ಅವರು ಸುಮ್ಮನೆ ಒಳ್ಳೆ ರೀತಿ ಇದ್ದಾರೆ, ಅವರಿಗೇನು ಸಮಸ್ಯೆ ಇಲ್ಲ, ಫಾರಿನ್ನಿಂದ ಬರ್ತದೆ, ಅಲ್ಲಿಂದ ಬರ್ತದೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಜನರಿಗೂ ಕೂಡ ಒಂದು ಸೇವಕರ ಒಂದು ಸುವಾರ್ತಿಕ ಕಷ್ಟ, ಅವರ ನೋವು, ಅದರ ವಿಷಯದಲ್ಲಿ ತಿಳಿಸುವಂಥದ್ದೇ ಈ ಸುವಾರ್ತಿಕ ಒಂದು ಕಾರ್ಯಕ್ರಮವಾಗಿದೆ. ಯಾಕಂದರೆ ಜನರಿಗೂ ಕೂಡ ಒಂದು ಸೇವಕರ ಬಗ್ಗೆ ಅವರಿಗಿರುವಂಥ ನೋವುಗಳು, ಕಷ್ಟಗಳು, ಅವರಿಗಿರೋ ಒಂದು ವ್ಯಥೆಗಳು, ಅದೆಲ್ಲ ಜನರಿಗೆ ನಾವು ತಿಳಿಯಪಡಿಸೋದಾಗಿದೆ. ಫಸ್ಟ್ ಕಮಲ್, ನೀವು ಬಳ್ಳಾರಿಯಲ್ಲಿ ಸೇವೆ ಮಾಡ್ತೀರಿ. ಬಳ್ಳಾರಿಯಲ್ಲಿ ಸೇವೆ ಮಾಡ್ತೀವಿ. ಯಾವ ಪ್ರಾಂತದಲ್ಲಿ ಸೇವೆ ಮಾಡ್ತೀರಿ? ಫಸ್ಟ್ ಬಳ್ಳಾರಿಯಲ್ಲಿ 7ನೇ ವಾರ್ಡ್ ಬಾಪೂಜಿ ನಗರ ಅಂತ ಬರುತ್ತೆ. ಬಾಪೂಜಿ ನಗರಲ್ಲಿ ಸೇವೆ ಮಾಡಿ. ಅಲ್ಲಿ ಫಸ್ಟ್ ನೀವು ಹುಟ್ಟಿದ್ದೆ ಅಲ್ಲಿನಾ? ನಾನು ಹುಟ್ಟಿ ಬೆಳೆದಿದ್ದು ಬಳ್ಳಾರಿಯಲ್ಲಿ, ಬಳ್ಳಾರಿ ಪ್ರಾಂತದಲ್ಲಿ. ಬಳ್ಳಾರಿ ಸೇವೆ ಮಾಡೋದು ಪ್ರಾಂತದಲ್ಲಿ? ಹೌದು, ಸೇವೆ ಮಾಡುವಂಥ ಪ್ರಾಂತದಲ್ಲಿ. ಅಂದರೆ ಅಲ್ಲೇ ಹುಟ್ಟಿ ಅಲ್ಲಿ ಬೆಳೆದಿದ್ದೆ? ಹುಟ್ಟಿ ಶಾಲೆ ವಿದ್ಯಾಭ್ಯಾಸ ಎಲ್ಲ ಬಳ್ಳಾರಿಯಲ್ಲಿ ಆಗಿತ್ತು. ಎಷ್ಟು ನೀವು ತಂದೆ ತಾಯಿ ಇದ್ದಾರ ಫಸ್ಟ್? ತಂದೆ ತಾಯಿ ಆ್ಯಕ್ಚುಲಿ ನಮ್ಮ ತಂದೆಯವರು ಕಳೆದ 2019ನೇ ಇಸ್ವಿಯಲ್ಲಿ ನವೆಂಬರ್ 18ನೇ ದಿನಾಂಕ ರಾತ್ರಿ ತೀರ್ಕೊಂಡು ಹೋದರು. ಕರ್ತನಲ್ಲಿ ನಿದ್ರೆ ಹೊಂದಿದ್ರು. ಮೊದಲನೇದಾಗಿ ನಮ್ಮ ತಾತನವರು ಆಂಧ್ರದಿಂದ ಇಲ್ಲಿಗೆ ಬಂದರು. ಕೆಲವು ಕಾರಣಾಂತರಗಳಿಂದ ಬರಗಾಲಕ್ಕೆ ಆಂಧ್ರ ಪ್ರದೇಶದಿಂದ ತಾಡಪತ್ರಿ ಅಲ್ಲಿ ಒಂದು ಹಳ್ಳಿಯಿಂದ ಇಲ್ಲಿಗೆ ಬಂದರು ಅವರು. ಸೊ ಅವರು ಬಂದ ಮೇಲೆ ಇಲ್ಲಿ ಅವರ ಒಂದು ಕುಟುಂಬವಾಯಿತು. ಆ ಕುಟುಂಬದಲ್ಲಿ ನಮ್ಮ ತಂದೆಯವರು ಅವರಿಗೆ ದೇವರು 4 ಜನ ಸಂತಾನವನ್ನು ಕೊಟ್ಟಿದ್ದರು. 2 ಗಂಡು ಮಕ್ಕಳು, 2 ಹೆಣ್ಮಕ್ಳು. ಅದರಲ್ಲಿ ತಂದೆಗೆ, ನಮ್ಮ ತಂದೆಯವರ ತಂದೆಗೆ, ನಮ್ಮ ತಾತನವರಿಗೆ, ಅವರ ರಾಮಣ್ಣ ಅಂತ ಅವರ ಹೆಸರು, ಅಚ್ಯುತಾಪುರಂ ರಾಮಣ್ಣ ಅಂತ ಕರೀತಾರೆ. ಸೊ ಅವರು ಚಪ್ಪಲಿ ಹೊಲಿಯುವಂಥ ಕೆಲಸ ಮಾಡ್ತಾ ಇದ್ರು ರಸ್ತೆ ಪಕ್ಕದಲ್ಲಿ. ನಿಮ್ಮ ಕಸುಬೆ ಅದೇನಾ? ನಿಮ್ಮ ಕುಟುಂಬದ ಕಸುಬೆ ಅಂತಲ್ಲ, ನಮ್ಮ ತಾತನವರು ಆ ಕೆಲಸ ಮಾಡ್ತಾ ಇದ್ರು. ಅದು ಮಾಡ್ತಾ ಬೇರೆ ದಣಿಗಳ ಮನೆಯಲ್ಲಿ ಒಂದು ಜೀತದ ಆಳು ಹಾಗೆ ಅವರು ಕೆಲಸ ಮಾಡ್ತಾ ಇದ್ರು. ಸೊ ಹಾಗಾಗಿ ಅವರಿಂದ ಆ್ಯಕ್ಚುಲಿ ನಮ್ಮ ತಂದೆ ತಾಯಿಯವರು ಅಲ್ಲಿ ಅವರಿಗೆ ಮದುವೆ ಆಯಿತು. ಬಳ್ಳಾರಿಗೆ ಬಂದ ಮೇಲೆ ತಾತನವರಿಗೆ ಅವರಿಂದ 4 ಜನ ಸಂತಾನ ಆದರು. ಅದರಲ್ಲಿ ನಮ್ಮ ತಂದೆಯವರು ಕೊನೆಯವರು ಚಿನ್ನ ಯೇಸು ಅಂತ ಅವರ ಹೆಸರು. ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಂಪ್ಲಾಯ್ ಆಗಿ ಅವರು ರಿಟೈರ್ಡ್ ಆದರು. ಚಿನ್ನ ಯೇಸು ಅಂದರೆ ನಿಮ್ಮ ಕುಟುಂಬದ ಹಿನ್ನೆಲೆ ಆ್ಯಕ್ಚುಲಿ ಅವರ ಮಾವನವರು, ಅಂದರೆ ನಮ್ಮ ತಂದೆಯವರ ಸೋದರ ಮಾವನವರು ಕ್ರಿಶ್ಚಿಯನ್ ಬ್ಯಾಕ್ಗ್ರೌಂಡ್ ಅವರಾಗಿದ್ದರು. ಅವರು ಡೇವಿಡ್ ಅಂತ ಅವ್ರ ಫ್ಯಾಮಿಲಿ ಎಲ್ಲ. ಅವರು ನಮ್ಮ ತಂದೆಯವರಿಗೆ ಆ ಹೆಸರನ್ನು ಇಡೋದಕ್ಕೆ ಕಾರಣ ಆಯಿತು. ಯಾಕಂದರೆ ಅವ್ರಿಗೆ ಏನು ಇಡಬೇಕು, ಏನು ಹೆಸರು ಇಡಬೇಕಂತ ಅವ್ರಿಗೆ ಯಾವುದೇ ಐಡಿಯಾ ಇರಲಿಲ್ಲ. ಹಾಗಾಗಿ ನಮ್ಮ ತಂದೆಯವರಿಗೆ ಚಿನ್ನ ಯೇಸು ಅಂತ, ನಮ್ಮ ದೊಡ್ಡಪ್ಪವರಿಗೆ ದೊಡ್ಡ ಯೇಸು ಅಂತ, ಹಾಗೆ ಯಾವುದೋ ಒಂದು ಹೆಸರು ಇಟ್ಟುಬಿಟ್ರು ಆಗ. ಸೊ ಹಾಗಾಗಿ ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಉದ್ಯೋಗ ಬಂತು ದೇವರ ಕೃಪೆಯಿಂದ. ನಮ್ಮ ತಂದೆಯವರು ನಮ್ಮ ತಾಯಿ ಸುಜಾತ ಅವ್ರನ್ನ ಮದುವೆ ಆದರು, ವಿವಾಹ ಮಾಡಿಕೊಂಡ್ರು. ಅವರು ಕೂಡ ಆಂಧ್ರದಿಂದ ಮದುವೆ ಮಾಡಿಕೊಂಡು ಬಂದರು. ದೇವರು ಆಶೀರ್ವಾದ ಮಾಡಿ ಮತ್ತು ಅವರಿಗೆ 4 ಜನ ಸಂತಾನವನ್ನು ಕೊಟ್ಟರು. ನೀವು 4 ಜನ? ನಾವು 4 ಜನರು. ನಾವು ಮೊದಲನೇದಾಗಿ ನಮ್ಮ ಸಿಸ್ಟರ್ ಅವರು ಚಂದ್ರಿಕಾ ಅಂತ, ಅವರು BA ಮುಗಿಸಿದ್ದಾರೆ. ಅವರಿಗೆ ಮದುವೆ ಆಗಿದೆ. 3 ಜನ ಮಕ್ಕಳು ಸಹ ದೇವರು ಅವರಿಗೆ ಅನುಗ್ರಹಿಸಿದ್ದಾರೆ. ಆಮೇಲೆ ನಮ್ಮ ಅಣ್ಣ KSRTCಯಲ್ಲಿ ಅವರು ಎಂಪ್ಲಾಯ್ ಆಗಿ ರಂಜಿತ್ ಕುಮಾರ್ ಅಂತ ಅವ್ರದ್ದು ಮದುವೆ ಆಗಿದೆ. ಅವರು ಬಳ್ಳಾರಿಯಲ್ಲಿ ಅವರಿದ್ದಾರೆ. ಅವರು ಶಾಪುರಿಂದ ಟ್ರಾನ್ಸ್ಫರ್ ಆಗಿ ಬಳ್ಳಾರಿಗೆ ಬಂದಿದ್ದಾರೆ. ಆಮೇಲೆ ನಾನು 3ನೇ ಅವನು. ನನ್ನ ತಮ್ಮನ ಇನ್ನೊಬ್ಬನಿದ್ದಾನೆ, ಶರತ್ ಬಾಬು ಅಂತ. ಸೊ ನಾವು 4 ಜನ ಸಂತಾನ ನಮ್ಮ ತಂದೆಯವರಿಗೆ. ತಂದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಜಾಬ್ ಮಾಡಿ ರಿಟೈರ್ಡ್ ತೀರಿ ಹೋದರು ಲಾಸ್ಟ್ ನವೆಂಬರಲ್ಲಿ. ನಿಮ್ಮ ಅಮ್ಮ? ತಾಯಿಯವ್ರ ಮನೆಯಲ್ಲಿ ಹೌಸ್ ವೈಫ್ ಆಗಿ. ಫಸ್ಟ್ ಈಗ ನೀವು ಕ್ರಿಶ್ಚಿಯನ್ ಹಿನ್ನೆಲೆ, ನಿಮ್ಮ ಹಿನ್ನೆಲೆ ಕ್ರಿಶ್ಚಿಯನ ಅಲ್ಲ? ಇಲ್ಲ, ಕ್ರಿಶ್ಚಿಯನ್ ಹಿನ್ನೆಲೆ ಅಲ್ಲ. ತಾತನವರು ಬರೀ ಹೆಸರು ಮಾತ್ರ ಅಷ್ಟೇ ಇಟ್ಟಿದ್ದಾರೆ. ಕ್ರಿಶ್ಚಿಯನ್ ಹಿನ್ನೆಲೆ ಯಾವುದೂ ಇರಲಿಲ್ಲ. ನಮ್ಮ ತಾತನವರು ವಿಗ್ರಹ ಆರಾಧನೆ ಕುಟುಂಬದಿಂದ, ಅನ್ಯ ಕುಟುಂಬದಿಂದ ಅವರು ಬಂದಂಥವರು.
ಪೂಜೆ ಪುರಸ್ಕಾರ ಅವೆಲ್ಲ ಮಾಡುತ್ತಾ ಹಾಗೆಲ್ಲ ಅವರು ಬರ್ತಾಯಿದ್ರು, ಅದೆಲ್ಲ ಮಾಡ್ಕೊತ ಬರ್ತಾಯಿದ್ರು. ಅವ್ರಿಗೆ ಏನು ವಿದ್ಯಾಭ್ಯಾಸ ನಿಮ್ಮ ವಿದ್ಯಾಭ್ಯಾಸ ಎಲ್ಲಿದ್ದಾನೆ? ನಂದು ಸೆಕೆಂಡ್ PUC ಆಗಿದೆ. ಸೆಕೆಂಡ್ PUC ಬಳ್ಳಾರಿಯಲ್ಲಿ ಆಗಿದೆ. ಇದು ಅಂದರೆ ಶಾಲಾ ಜೀವಿತ ಹೇಗಿತ್ತು? ಸ್ಕೂಲ್ನ ಶಾಲಾ ಜೀವಿತ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಬಳ್ಳಾರಿ ಪಬ್ಲಿಕ್ ಸ್ಕೂಲ್ ಅಂತ ನಮ್ಮ ಮನೆ ಹತ್ತಿರನೇ ಇತ್ತು. ಅದು 7ನೇ ತರಗತಿ ಸತತವಾಗಿ ಮುಗಿಸಿದೆ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದೆ. ಯಾವಾಗ 8ನೇ ತರಗತಿಯಲ್ಲಿ ಮುನ್ಸಿಪಲ್ ಹೈಸ್ಕೂಲಲ್ಲಿ ನಾನು ಹೋದಾಗ ಸ್ವಲ್ಪ ನನ್ನ ಜೀವನ ಎಲ್ಲ ಹಾಳಾಗೋಕ್ಕೆ ಸ್ಟಾರ್ಟ್ ಆಯಿತು. 8ನೇ ತರಗತಿಯಲ್ಲಿ ಮಾಮೂಲಾಗಿದೆ. 9, 10ನೇ ತರಗತಿ ಓದುವಾಗ ಸ್ವಲ್ಪ ಕೆಟ್ಟ ಸಹವಾಸದಿಂದ ನನ್ನ ಜೀವನ ಎಲ್ಲ ಹಾಳು ಮಾಡಿಕೊಂಡೆ. 10ನೇ ತರಗತಿಯಲ್ಲಿ ಬಹಳ ಅಂದರೆ ಯಾರಿಗೆ ಮಾತು ಕೇಳದ ಹಾಗೆ ಅವಿಧೇಯನಾಗಿ, ಮನೆಯಲ್ಲಿ ಸರಿಯಾಗಿ ಇಲ್ಲದೆ, ಹಾಗಾಗಿ ಜೀವನ ಎಲ್ಲ ಹಾಗೆ ಕಳೀತಾ ಹೋಯಿತು. ನಾನು 10ನೇ ತರಗತಿಯಲ್ಲಿದ್ದಾಗ ನಾನು ಎಕ್ಸಾಮ್ ಎಲ್ಲ ಅಟೆಂಪ್ಟ್ ಮಾಡಿದೆ, ಆದರೆ 5 ಸಬ್ಜೆಕ್ಟಲ್ಲಿ ನಾನು ಫೇಲ್ ಆಗಿಬಿಟ್ಟೆ. ಆವಾಗ ನನ್ನ ಜೊತೆ ಇದ್ದಂಥ ಸ್ನೇಹಿತರೆಲ್ಲರೂ ಕೂಡ, ಅದುವರೆಗೆ ನಾನು ಎಲ್ಲರನ್ನ ಚೆನ್ನಾಗಿ ನಗಿಸೋದಾಗಲಿ ಮಾತಾಡೋದಾಗಲಿ, ಸ್ವಲ್ಪ ರೌಡಿಸಮ್ ಆಗಿ ಅದು ಇದು ಎಲ್ಲ ತಿರುಗ್ತಾ ಇದ್ವಿ, ಜಗಳ ಮಾಡೋದಾಗಲಿ ಬೇರೆ ಏನೇನೋ ಮಾಡ್ತಾಯಿದ್ವಿ, ಬೇಡವಾದದ್ದೆಲ್ಲ ರ್ಯಾಗಿಂಗ್ ಮಾಡೋದು. ಸೊ ಈ ಎಲ್ಲ ಮಾಡ್ತಾ ಇದ್ದರೆ ಅವಾಗವರೆಗೆ ಚೆನ್ನಾಗಿತ್ತು. ಅದಾದಮೇಲೆ ಯಾವಾಗ ನಾನು ಫೇಲ್ ಆದೆ ಜೀವನದಲ್ಲಿ, ಯಾವಾಗ ನಾನು 10ನೇ ತರಗತಿಯಲ್ಲಿ ಸಬ್ಜೆಕ್ಟ್ಸ್ ಎಲ್ಲ ಫೇಲ್ ಆದೆ, ಆಗ ನನಗೆ ನನ್ನ ಸ್ನೇಹಿತರೆಲ್ಲ ಬಿಟ್ಟೋಗ್ಬಿಟ್ರು. ನಾನು ಸೊ ಎಲ್ಲರೂ ಬೈದರು, ಬಿಟ್ಟೋದ್ರು. ನಾನಾಗ ಆತ್ಮಹತ್ಯೆ ಮಾಡ್ಕೊಂಡು ಸಾಯೋಣ, ಯಾಕೆ ಈ ಜೀವನ ಅನ್ನೋ ಆಲೋಚನೆ ನನಗೆ ಆಗ ಬಂತು. ಆ ಸಮಯದಲ್ಲಿ ನಾನು ಒಂದು ಸಾರಿ ಮತ್ತೆ ಮನೆಗೆ ಹೋಗಿ ನಮ್ಮ ತಂದೆ ತಾಯಿಯವರಿಗೆ ಮುಖ ತೋರಿಸೋಣ, ಏನಾದರೂ ಅವ್ರು ನನಗೆ ಆಸರೆ ಏನಾದರೂ ಮಾತು ಹೇಳ್ತಾರೆ ಅನ್ನೋ ಒಂದು ಆಸೆಯಿಂದ ನಾನು ಹೋದೆ. ಆದರೆ ಮನೆಯಲ್ಲಿ ಯಾರೂ ಬೈಲಿಲ್ಲ, ಎಲ್ಲ ಎಂಕರೇಜ್ ಮಾಡಿದ್ರು. ಇರಲಿ, ನೆಕ್ಸ್ಟ್ ಟೈಮ್ ನೀನು ಬರೆಯುವಂತೆ ಮತ್ತೊಂದು ಅವಕಾಶ ಇದೆ ಅಲ್ಲ, ಹಾಗೆ ಬರೆಯುವಂತೆ ಅಂತ ಹೇಳಿದಾಗ ಪ್ರತ್ಯೇಕವಾಗಿ ನಮ್ಮ ಸಹೋದರಿ ಅವರು, ನಮ್ಮ ಅಕ್ಕನವರು ನನಗೆ ಸುವಾರ್ತೆ ಮತ್ತೊಂದು ಸಾರಿ ಹೇಳಿದರು. ನಾನು ಚಿಕ್ಕವನಿಂದ ಇವ್ರ ಜೊತೆ ಚರ್ಚಿಗೆ ಹೋಗ್ತಾ ಇದ್ದಾಗ, ಇವ್ರು ಸಂಡೇ ಸ್ಕೂಲಲ್ಲಿ ಯಾವಾಗ 9, 10ನೇ ತರಗತಿ ಓದುವಾಗ ಪೂರ್ತಿಯಾಗಿ ನನ್ನ ಜೀವನ ಲೋಕಾನುಸಾರವಾಗಿ ಹಾಳಾಯಿತು. ಕೆಟ್ಟ ಚಟಗಳು, ಕೆಟ್ಟ ಅಭ್ಯಾಸ, ಕೆಟ್ಟ ಸ್ನೇಹಿತ ಸಹವಾಸ, ಹೀಗೆಲ್ಲ ಆಗಿ ಜೀವನ ಹಾಳಾದಮೇಲೆ, ಫೇಲ್ ಆದಮೇಲೆ ನಮ್ಮ ಅಕ್ಕನವರು ಮತ್ತೆ ಸುವಾರ್ತೆ ಸಾರಿದರು. ಅಂದರೆ ನಿಮ್ಮ ಅಕ್ಕ ರಕ್ಷಣೆ ಹೊಂದಿದ್ರ? ರಕ್ಷಣೆ ಹೊಂದಿ ಅವರು ಚರ್ಚಿಗೆ ಹೋಗ್ತಾ ಇದ್ರು. ಅವರೊಬ್ಬರು. ನಿಮ್ಮ ಕುಟುಂಬ, ನಿಮ್ಮ ಅಕ್ಕ ಮಾತ್ರ ರಕ್ಷಣೆ ಹೊಂದಿರ, ಬೇರೆ ಇಲ್ಲ? ನಮ್ಮ ತಾಯಿ, ನಮ್ಮ ಅಜ್ಜಿಯವರು, ಅಂದರೆ ನಮ್ಮ ತಂದೆಯವರ ತಾಯಿಯವರು, ಅವರು ಓಬಳಮ್ಮ ಅಂತ ಅವರು ಕೂಡ ದಿವಂಗತ, ಅವರು ಲೇಟ್, ಅವರು ತೀರೋಗಿದ್ದಾರೆ. ಅವರು ಆದಮೇಲೆ ನಮ್ಮ ತಾಯಿಯವರಾದ್ಮೇಲೆ ನಮ್ಮ ಸಿಸ್ಟರ್ ಅವರು. ಯಾವ ಉದ್ದೇಶಕ್ಕಾಗಿ ರಕ್ಷಣೆ ಹೊಂದಿದ್ರು? ನಾವು ಆ್ಯಕ್ಚುಲಿ ನನಗೆ ಯಾವ ಉದ್ದೇಶ ಇರಲಿಲ್ಲ. ಅವರು ಮನೆಯಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಯಾಕಂದರೆ ತಂದೆಯವರು ಕುಡುಕುತನದಿಂದ ಜೀವನ ಎಲ್ಲ ಹಾಗೆ ಏನು ಉಳಿತಾ ಇರಲಿಲ್ಲ ಮನೆಯಲ್ಲಿ. ಹೆಸರಿಗೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಆಗಿದ್ದಾಗ್ಯೂ ಎಷ್ಟೋ ಸಾಲ, ಸಂಕಷ್ಟ, ಎಷ್ಟೋ ಬಡತನ, ಭಾಳ ಕಷ್ಟದಿಂದ, ಕಣ್ಣೀರಿನಿಂದ ಜೀವನ ಹಾಗೆಲ್ಲ ಸಾಗ್ತಾಯಿತ್ತು. ಯಾರೋ ಹೇಳಿದ್ರು ನಮ್ಮ ತಾಯಿಯವರಿಗೆ, ನಮ್ಮ ಅಜ್ಜಿಯವರಿಗೆ, ಯೇಸು ಸ್ವಾಮಿಯವರನ್ನು ನೀವು ಅಂಗೀಕರಿಸ್ರಿ, ನಿಮಗಿರುವ ಕಷ್ಟಗಳೆಲ್ಲ ಹೋಗ್ತವೆ, ಸಮಾಧಾನ ಕೊಡ್ತದೆ. ಒಂದು ವೇಳೆ ಕಷ್ಟಗಳು ಬಂದಾಗಿಯೂ ಕೂಡ ದೇವರು ಅದರಲ್ಲಿ ನಿಮಗೆ ನೆಮ್ಮದಿ ಸಮಾಧಾನವನ್ನು ಕೊಡಲು ಶಕ್ತನು ಅಂತ ಹೇಳಿ ಅವರ ಮಾತುಗಳು ಹೇಳಿದರು. ಆ ಸಮಯದಲ್ಲಿ ರೆವರೆಂಡ್ G. ಪೀಟರ್ ಮತ್ತು ಸಲೋಮಿ ಆಂಟಿ ಅಂಥೇಳಿ ಅವರಿಬ್ಬರು ನಮ್ಮ ಪ್ರಾಂತಕ್ಕೆ ಸತತವಾಗಿ ಬರ್ತಾಯಿದ್ರು. ಅವರು ರೆವರೆಂಡ್ N. ಸತ್ಯಂ ಅಂತ ನಮ್ಮ ಸೀನಿಯರ್ ಪಾಸ್ಟರು, ಸುವಾರ್ತೆಗಾಗಿ ಅವ್ರು ಬಂದು ಸುವಾರ್ತೆ ಹೇಳುವಾಗ ನಮ್ಮ ತಾಯಿಯವರು, ನಮ್ಮ ಅಜ್ಜಿಯವರು ರಕ್ಷಣೆ ಹೊಂದಿದರು. ಇದು ಯಾರ ಬಲವಂತವಾಗಿ ಏನು ಅದು ಇದೇನಿಲ್ಲ. ಅವರು ಕೇಳಿ ನಿಜವಾಗ್ಲೂ ಯೇಸು ಸ್ವಾಮಿ ಸಮಾಧಾನ ಕೊಡ್ತಾನೆ, ನೆಮ್ಮದಿ ಕೊಡ್ತಾನೆ, ಅದೆಲ್ಲ ಅವ್ರಿಗಿದಾಗಿ ಅವರು ದೇವರನ್ನು ಅಂಗೀಕರಿಸಿದರು. ಅವತ್ತಿನಿಂದ ದೇವರ ನೆಮ್ಮದಿ ಸಮಾಧಾನವನ್ನು ಕೊಡುತ್ತಾ ಬಂದಿದ್ದಾನೆ. ನನಗೆ ಯಾವ ಉದ್ದೇಶ ಇರಲಿಲ್ಲ, ನಾನು ಸುವಾರ್ತೆ ಕೇಳಿ ಸುಮ್ಮನೆ ನಾನು ಹೋದೆ ಅಷ್ಟೇ. ಅದು ದೇವರಲ್ಲಿ ನಿಧಾನವಾಗಿ ನನ್ನ ಜೀವನದಲ್ಲಿ ಕಾರ್ಯ ಮಾಡಲು ಆರಂಭಿಸಿದರು. ಮತ್ತು 10ನೇ ತರಗತಿ ನಾನು ಎಕ್ಸಾಮ್ ಬರೆದೆ. ದೇವ್ರ ಕೃಪೆಯಿಂದ ಎಲ್ಲ ಸಬ್ಜೆಕ್ಟ್ಸ್ ಪಾಸ್ ಆದವು. ಆದರೆ ಒಂದು ಸಬ್ಜೆಕ್ಟಲ್ಲಿ ಮಾತ್ರ 1 ಮಾರ್ಕ್ ಕಡಿಮೆ ಆಗಿತ್ತು. ಆಗ ಮತ್ತೆ ನಾನು ಯಾಕೋ ಜಿಗುಪ್ಸೆ ಸ್ಟಾರ್ಟ್ ಆಗಿ, ನಿರಾಶೆಯಿಂದ ದೇವರು ಬೇಡ, ಏನು ಬೇಡ, ಚರ್ಚ್ ಬೇಡ ಅಂತೇಳಿ ನಾನು ಬಿಟ್ಟು ಕೆಲವು ದಿನ ಇದ್ದೆ. ಆಮೇಲೆ ಮತ್ತೆ ಯಾಕೋ ದೇವರ ಪ್ರೀತಿ ನನ್ನನ್ನು ಕರೆದು ನಮ್ಮ ಅಣ್ಣನವರು ನನಗೆ ಮತ್ತೆ ರಿವ್ಯಾಲ್ಯೂಯೇಷನ್ಗೆ ಕಳಿಸ್ರಿ ಸರ್, ನೋಡೋಣ ಅಂತ ಹೇಳಿದರು. ನಮ್ಮ ದೊಡ್ಡ ಅಣ್ಣ ಹೇಳಿದಾಗ ನಾನು ಅವ್ರ ಮಾತಿನ ಮೇರೆಗೆ ಹೋದೆ. ಸ್ಕೂಲ್ ಹತ್ರ ಹೋದರೆ ಅಲ್ಲಿ ದೇವರು ಎಷ್ಟು ಅದ್ಭುತ ಮಾಡಿದ್ದಾನೆ ಅಂತಂದರೆ, ನನಗೆ ಗೊತ್ತಿಲ್ಲದ ಹಾಗೆ ಸೆಕೆಂಡ್ ಟೈಮ್ ಲಿಸ್ಟಲ್ಲಿ 29 ಮಾರ್ಕ್ ಬಂದಿರುವಂಥ ಲಿಸ್ಟ್ ಬೇರೆ. ಅದು 2ನೇ ಲಿಸ್ಟಲ್ಲಿ 30 ಮಾರ್ಕನ್ನು ದೇವರು ಮತ್ತೆ 1 ಮಾರ್ಕನ್ನು ಅನುಗ್ರಹಿಸಿದರು. ಆ 1 ಮಾರ್ಕ್ ಮೂಲಕವಾಗಿಯೇ ನಮ್ಮ ಬಳ್ಳಾರಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ಅವರು ಆತ್ಮಹತ್ಯೆ ಮಾಡಿಕೊಂಡು ಸಾಯುವಂಥ ಪರಿಸ್ಥಿತಿ ಇತ್ತು ಆಗ. ಆದರೆ ನನಗೆ ಆ 1 ಮಾರ್ಕ್ನ ದೇವರು ಅನುಗ್ರಹಿಸಿದ್ದಾನೆ. ಹಾಗಾಗಿ ನಾನು ಎಷ್ಟು ದೇವರಿಗೆ ಕೃತಜ್ಞತೆ ಉಳ್ಳವನಾಗಿರ್ಬೇಕಂತೇಳಿ ಮತ್ತೆ ನಾನು ತಿರುಗಿ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ದೇವರಿಗಾಗಿ ನಾನು ನನ್ನ ಜೀವನ ಸಮರ್ಪಿಸಬೇಕಂತ ನನಗೆ ಆಲೋಚನೆ ಬಂತು.
ಸೊ ಹಾಗಾಗಿ ನಾನು ವಿದ್ಯಾಭ್ಯಾಸ 10ನೇ ಕ್ಲಾಸಿಂದ ಮುಂದೆ ಮುಂದೆ ನಾನು ದೇವ್ರ ಹತ್ರ ಒಂದು ಒಡಂಬಡಿಕೆ ಮಾಡಿಕೊಂಡೆ, ಒಂದು ಕಮಿಟ್ಮೆಂಟ್. ದೇವರೇ, ಈಗ ನಾನು ಸಮಾಜದಲ್ಲಿ ಒಂದು ಗೌರವಕ್ಕಾಗಿ ನಾನು ಒಂದು ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ದ್ವಿತೀಯ ಪಿ ಯು ಸಿ ಓದಿ ನಾನು ಪಾಸ್ ಆಗ್ತೇನೆ, ಅದಾದಮೇಲೆ ಸೇವೆ ನಾನು ಮಾಡ್ತೇನೆ ಅಂಥೇಳಿ ನಾನು ದೇವರಿಗೆ ಮಾತು ಕೊಟ್ಟ ಮೇಲೆ ಪಿ ಯು ಸಿ ಓದ್ತಿರುವಾಗಲೂ ಕೂಡ ಮತ್ತೆ ಇನ್ನೊಂದು ಆಲೋಚನೆ, ಉದ್ಯೋಗ ಮಾಡ್ತಾ ನೀನು ಸೇವೆ ಮಾಡ್ಬೋದಲ್ವಾ ಅಂಥೇಳಿ ಏನೋ ಒಂದು ಆಲೋಚನೆ ಬಂತು. ಹಾಗಾಗಿ ಕಾಲ್ ಸೆಂಟ್ರಲ್ಲಿ ನಾನು ಟ್ರೈನಿಂಗ್ ಮಾಡಿದೆ. 6 ತಿಂಗಳು ಟ್ರೈನಿಂಗ್ ಮಾಡಿ ಕೆಲಸ ಸಿದ್ಧವಾಗಿತ್ತು. ಆಗ ಒಳ್ಳೆ ಡಿಮ್ಯಾಂಡ್ ಇತ್ತು ಕಾಲ್ ಸೆಂಟ್ರಿಗೆ. 25,000-30,000 ಸಾವಿರ ಕೊಡ್ತಾಯಿದ್ರು. ಬ್ಯಾಂಗ್ಳೂರಲ್ಲಿ ಹೋಗಿ ಸೆಟ್ಲ್ ಆಗೋಣ, ಲೈಫ್ ಎಂಜಾಯ್ ಮಾಡೋಣ ಅಂಥೇಳಿ ಇನ್ನೊಂದು ಕಡೆ ಆಲೋಚನೆ ಇತ್ತು. ಇನ್ನೊಂದು ಕಡೆ ದೇವರಿಗೆ ನಾನು ಕೊಟ್ಟಂಥ ಮಾತು, ನಾನು ದೇವರೊಂದಿಗೆ ಮಾಡಿಕೊಂಡಂಥ ಒಡಂಬಡಿಕೆ ಇದೆಯಲ್ಲ, ಅದು ನನ್ನನ್ನು ಯಾವಾಗಲೂ ನನ್ನ ಜೊತೆ ಮಾತಾಡ್ತಾ ಇತ್ತು. ಸೊ ಹಾಗಾಗಿ ವೈವ್ಯಾಮ್ ಅಂತೇಳಿ ಯೂತ್ ವಿತ್ ಮಿಷನ್ ಅಂತ ಒಂದು ಸಂಸ್ಥೆಯಲ್ಲಿ ಒಂದು 6 ತಿಂಗಳು ಒಂದು ಜಸ್ಟ್ ಟ್ರೈನಿಂಗ್ ಪೀರಿಯಡ್, ತರಬೇತಿಗಾಗಿ ನಾನು ಹೋದೆ. ಅಂದರೆ ನೀವು ಪಿ ಯು ಮುಗಿದ ತಕ್ಷಣ ಹೋದ್ರಾ ಅಲ್ಲ ಬೇರೆ? ಪಿ ಯು ಮುಗಿದು ಕಾಲ್ ಸೆಂಟ್ರ್ ಟ್ರೈನಿಂಗ್ ಮುಗಿದ ಮೇಲೆ ನಾನು ಆ್ಯಕ್ಚುಲಿ ಜಾಬ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಅದಾದರೆ ಇದು ಹೋದ್ಮೇಲೆ ಅದು ಹೋಗೋಣ, ಜಾಬ್ಗೆ ಹೋಗೋಣ, ಒಂದು 6 ತಿಂಗಳ ಕೋರ್ಸ್ ಅಲ್ವಾ, ಅಷ್ಟು ಒಳಗಾಗಿ ಬೇರೆ ಏನಾದರೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಕೊಂಡು ಅಲ್ಲಿಗೆ ನಾನು ಹೋದೆ. ಆ್ಯಕ್ಚುಲಿ ನನಗೆ 2-3 ಪಾಸ್ಟರ್ಸ್ ಅವರು ನನಗೆ ಸಜೆಷನ್ ಮಾಡಿದ್ರು, ನನಗೆ ಒಂದು ಅವರು ಅಭಿಪ್ರಾಯ ಹೇಳಿದ್ರು, ಹಿಂಗಿದ್ರೆ ಚೆನ್ನಾಗಿರುತ್ತೆ. ನಾನು ಆಯಿತು, ಒಂದು 6 ತಿಂಗಳೇ ಅಲ್ವಾ, ಹೋಗಿ ಬರೋಣ ಅಂತೇಳಿ ನಾನು ಹೋದೆ. ಮೊದಲನೇ ತಿಂಗಳು ಸ್ವಲ್ಪ ನಿರಾಶೆ ಆಗಿತ್ತು. ಅಲ್ಲಿ ಗೋವಾದಲ್ಲಿ ನಾನು ಮಾಡ್ತಾ ಇರುವಾಗ DTS ಡಿಸೈಬಲ್ ಟ್ರೈನಿಂಗ್ ಸ್ಕೂಲ್. 2ನೇ ತಿಂಗಳಿಂದ 3ನೇ ತಿಂಗಳಿಂದ ದೇವರು ತನ್ನ ಆತ್ಮನ ಮೂಲಕ ಅನೇಕ ದರ್ಶನಗಳು, ಅನೇಕ ಕನಸುಗಳ ಮೂಲಕ ಮಾತನಾಡಲು, ವಾಕ್ಯದಿಂದ, ಪ್ರವಾದಿಗಳ ಮೂಲಕವಾಗಿ, ಸೇವಕರ ಮೂಲಕವಾಗಿ ಮಾತನಾಡಲು ಆತನ ಆರಂಭಿಸಿದರು. ಸೊ ಹಾಗಾಗಿ ನಾನಿನ್ನು ದೇವ್ರಿಗೊಂದೇ ಮಾತು ಹೇಳಿದೆ, ದೇವರೇ, ನಾನು ಉಸಿರಿರುವ ದಿನ ಎಲ್ಲ ನಿನ್ನ ಸೇವೆ ನಾನು ಮಾಡ್ತೇನೆ, ಯಾವ ಕೆಲಸಕ್ಕೆ ನಾನು ಹೋಗಲ್ಲ, ಯಾವ ಉದ್ಯೋಗ ನಾನು ಮಾಡಲ್ಲ, ನೀನೇ ನನ್ನ ಪೋಷಿಸಬೇಕು, ನನ್ನ ಕುಟುಂಬವನ್ನು ನಡೆಸಬೇಕಂತೇಳಿ ಒಂದು ತೀರ್ಮಾನ ಮಾಡಿಕೊಂಡು ಅಂದಿನಿಂದ 2010ರಿಂದ ಇದುವರೆಗೂ 10 ವರ್ಷದ ಒಂದು ಸೇವೆ ಅನುಭವದಲ್ಲಿ ನಾನು ದೇವ್ರನ್ನ ನಡೆಸ್ತಾ ಇದ್ದಾನೆ. ಅಂದರೆ ನೀವು ಈಗ ನೀವು ಪಿ ಯು ಆದ ತಕ್ಷಣ 6 ತಿಂಗಳು ಒಂದು ಕೋರ್ಸಿಗೆ ಹೋದ್ರಿ, ನಂತರ ಅದನ್ನು ಬಿಟ್ಟು ದೇವರ ಕಡೆಗೆ ಬಂದು ಅದು ಬಿಟ್ಟು ಇನ್ನು ಕೆಲಸಕ್ಕೆ ನಾನು ಹೋಗಲಿಲ್ಲ. ದೇವರ ಅಂದರೆ ನಿಮಗೆ ಸೇವೆ, ಈಗ ನೀವು ಸೇವೆಗೆ ಬಂದರೆ ನಿಮಗೆ ಒಂದು ಆಸಕ್ತಿ ಇತ್ತು, ಅಂದರೆ ಒಂದು ಕೆಲಸ ಮಾಡಿ ಸೇವೆ ಮಾಡಬೇಕು, ಅದು ನನ್ನ ಆಲೋಚನೆ ಇತ್ತು. ಆದರೆ ಆಲೋಚನೆಯನ್ನು ಬಿಟ್ಟು ಬಿಟ್ಟರೆ ಸೇವೆಗಾಗಿ ಪೂರ್ಣ ಒಪ್ಪಿಸಬಹುದು. ಈಗ ಸೇವೆ 2010ರಿಂದ ನೀವು ಪರಿಪೂರ್ಣ ಸೇವೆ ಮಾಡ್ತಿದ್ದೀರಿ. ಅದರ ನಂತರ ಏನಾದರೂ ಸೇವೆ ಮಾಡಿದ್ದೀರಾ ನೀವು? 2010ರಿಂದ ಇನ್ನು ಸೇವೆಯಲ್ಲಿ, ಅದರ ಮುಂಚೆ ಸಭೆಯಲ್ಲಿ ಸೇವಕರ ಕೆಳಗೆ ಅಧೀನನಾಗಿ ಆರಾಧನೆ ತಂಡದಲ್ಲಿ ಅಥವಾ ಆರಾಧನೆ ನಡೆಸೋದ್ರಲ್ಲಿ, ವಾದ್ಯಗಳನ್ನು ಬಾರಿಸೋದ್ರಲ್ಲಿ. ಆ್ಯಕ್ಚುಲಿ ನಾನು ಚರ್ಚ್ಗೆ ಹೋಗಿದ್ದು ಒಂದು ಏನೋ ಲಾಭ ಸಿಗ್ತದೆ, ಏನೋ ಪಾಸ್ ಆಗ್ತದೆ ಅಂತ ನಮ್ಮ ಅಕ್ಕ ಹೇಳೋ ಮಾತಿಗೆ ಪಾಸ್ ಮಾಡ್ತಾರೇನೋ ದೇವರು ಅಂತ ಆಸೆಯಿಂದ ನಾನು ಹೋದೆ. ಅಲ್ಲಿ ವಾದ್ಯಗಳು ಬಾರಿಸೋದು ಅದೆಲ್ಲ ನಾನು ನೋಡಿ ನನಗೆ ಭಾಳ ಇಷ್ಟ ಆಯಿತು, ವಾದ್ಯ ಬಾರಿಸೋದು. ಸೊ ನಾನು ಹೋಗಿ ವಾದ್ಯ ಬಾರಿಸ್ತಾ, ಒಂದು ಹಾಡು ಹಾಡುತ್ತಾ, ಒಂದು ಆರಾಧನೆ ಮಾಡ್ತಾ, ಹಾಗೆ ನಾನು 2001ರಿಂದ 2002, 3, 4 ಹಾಗೆ ಒಂದು 8-9 ವರ್ಷ ಸತತವಾಗಿ ಹಾಗೆ ನಾನು ಮುಂದೆ ಸಾಗ್ತಾ ಇದ್ದೆ. ಅಂದರೆ 8-9 ವರ್ಷ ಒಂದೇ ಚರ್ಚಲ್ಲಿ ಒಂದು ಆರಾಧನೆ ತಂಡದಲ್ಲಿ, ಅದರಲ್ಲೇ ಇನ್ವಾಲ್ವ್ ಎಲ್ಲದರಲ್ಲಿ. ಹಾಗೆ ನೀವು ಆತ್ಮಿಕದಲ್ಲಿ ಬೆಳೀತಾ ಬಂದೆ. ಅಂದರೆ ನೀವು 10ನೇ ನಿಮ್ಮ 2010ರಲ್ಲಿ ನಿಮ್ಮ ಪರಿಪೂರ್ಣವಾಗಿ ದೇವರಿಗೆ ನೀವು ಒಪ್ಪಿಸಿಕೊಟ್ಟೆ ಅಲ್ಲ. ಈ ಸೇವೆಗೆ ಒಪ್ಪಿಸಿಕೊಟ್ಟ ನಂತರ ನಿಮಗೆ ಈಗ ಸೇವೆಯಲ್ಲಿ ಸೇವೆ ಅಂದ ತಕ್ಷಣ ಅದು ಸುಲಭದೇನಲ್ಲ. ಹೌದು. ಅದೇನು ಆಫೀಸ್ನಲ್ಲಿ ಕೂತ್ಕೊಂಡು ಬರೆಯುವಾಗಲ್ಲ ಅಲ್ಲ. ಸೇವೆ ಅಂದ ತಕ್ಷಣ ಕಷ್ಟ ಇದೆ, ನೋವಿದೆ, ವೇದನೆ, ಭಾಳ ಕಷ್ಟ ಎಲ್ಲ ಇದೆ. ನಾನು 2010ರಿಂದ ಭಾಳ ಕಷ್ಟ, ಅನೇಕ ಸಾರಿ ಆಹಾರ ಇರ್ತಾ ಇರಲಿಲ್ಲ. ನಂದು 2011ರಲ್ಲಿ ನಂದು ಮದುವೆ ಆಯಿತು. 11ರಲ್ಲಿ ಮದುವೆ ಆಯಿತು. ಆಮೇಲೆ ನಾನು ದೇವರ ಮೇಲೆ ಆಧಾರಪಟ್ಟು ಬದುಕಬೇಕು, ಯಾಕಂದರೆ ನಮ್ಮ ತಂದೆ ತಾಯಿ ಬಳಿ ಇದ್ದರೆ ಅವರೇ ಎಲ್ಲ ನನ್ನ ನೋಡ್ಕೊಳ್ತಾ ಇರ್ತಾರೆ. ಹಾಗಬೇಡ, ನಾನು ದೇವರ ಹತ್ರ, ದೇವರ ಅಧೀನದಲ್ಲಿ ಅಥವಾ ದೇವರ ಆಶ್ರಯದಲ್ಲಿ ನಾನು ಇರಬೇಕು. ನಿಜವಾಗ್ಲೂ ದೇವರು ನನ್ನ ಕರೆದಿದ್ದಾರೋ ಇಲ್ವೋ ಎಂಬ ಒಂದು ಅನುಮಾನ ಆವಾಗ ನನ್ನಲ್ಲಿ ಕಾಡ್ತಾ ಇತ್ತು. 2011ರಲ್ಲಿ ನಾನು ಕೆಲವು ಕಾರಣಾಂತರಗಳಿಂದ ನಾನು ಮನೆಯಿಂದ ನಾನು ದೂರ ಇರ್ತಾಯಿದ್ದೆ. ತಂದೆ ತಾಯಿಯವ್ರ ಹತ್ರ ಹೋಗಿ ಬರ್ತಾಯಿದ್ದೆ, ಆದರೆ ಸೇವೆಗೆ ಕೆಲವು ನಾನು ಕಮಿಟ್ಮೆಂಟ್ಸ್ ಮಾಡಬೇಕಾಗಿತ್ತು. ಆದ್ದರಿಂದ ನಾನು ಒಂದು ಬಾಡಿಗೆ ಮನೆಯಲ್ಲಿ ನಾನು ಇರಲಿಕ್ಕೆ ಆಗ್ತಿತ್ತು. ಆಗ ಸಭೆಯಲ್ಲಿ ಕೊಡುವಂಥ ಒಂದು ಸಪೋರ್ಟ್ ಕೂಡ ಭಾಳ ಕಡಿಮೆ ಆಗಿತ್ತು. ಒಂದು 2,000, ಒಂದು 3,000 ಕೊಡ್ತಾಯಿದ್ರು. ಹಾಗೆ ಭಾಳಷ್ಟು ಆರ್ಥಿಕವಾಗಿ ನನ್ನ ಸ್ವಭಾವ ಯಾರ ಹತ್ರ ಕೂಡ ಬೇಗನೆ ಬೇಡುವಂಥದ್ದು ನನಗಿರಲ್ಲ. ದೇವರ ಮೇಲೆ ಎಲ್ಲ ಆಧಾರಪಟ್ಟು ಬದುಕಬೇಕು ಅನ್ನೋ ನನ್ನ ಒಂದು ಮನಸ್ಸು, ಒಂದು ಸ್ವಭಾವ. ಸೊ ಹಾಗಾಗಿ ಎಲ್ಲ ವಿಷಯದಲ್ಲಿ ದೇವರ ಮೇಲೆ ಆಧಾರಪಟ್ಟು ಬದುಕ್ತಾ ಇದ್ದೆ. ಅನೇಕ ಸಾರಿ ಊಟ ಇಲ್ಲ, ಅನೇಕ ಸಾರಿ ಸೇವೆಗೆ ಹೋದಾಗ ಬೇರೆ ಆಟೋಗಳನ್ನು ಹಾಕ್ಕೊಂಡು ಹೋಗುವಾಗ
ಆ ಆಟೋಗಳ ನಿಲ್ಲಿಸಿ ನಿಮ್ಮನ್ನು ಹೊಡಿತೇವೆ, ಬಡಿತೇವೆ, ನಿಮ್ಮನ್ನು ಇಲ್ಲೇ ಕತ್ತರಿಸ್ಬಿಡ್ತೇವೆ, ನಿಮಗೆ ಡೀಸೆಲ್ ಹಾಕಿ ಅಥವಾ ಪೆಟ್ರೋಲ್ ಸುರಿದು ನಿಮ್ಮ ವಾಹನಗಳು ನಾವು ದಹಿಸಿಬಿಡ್ತೇವೆ, ಅಗ್ನಿಯಲ್ಲಿ ಇದು ಮಾಡ್ತೇವೆ ಅಂಥೇಳಿ ಏನೆಲ್ಲ ಮಾತಾಡೋಕೆ ಒಂದು ಸಾರಿ ಅಂದರೆ ಮಚ್ಚುಗಳು ಅವೆಲ್ಲ ತೊಗೊಂಡು ಕಡಿಯೋಕೆ ಬಂದುಬಿಟ್ಟರು. ಒಂದು ಸಾರಿ ನೀವು ಸೇವೆ ಮಾಡ್ತೀರಿ ಅಂದರೆ ಗೊತ್ತಿತ್ತು ಅವರಿಗೆ, ಆಟೋದವರಿಗೆಲ್ಲ? ಹಾಂ, ಗೊತ್ತಿತ್ತು. ಹೇಗೆ ಗೊತ್ತಿತ್ತು? ಆ್ಯಕ್ಚುಲಿ ನಾನು ಒಂದು 5-6 ವರ್ಷಗಳು ನಾನು ಬೆಳೆದಂಥ ಸಭೆಯಲ್ಲಿ ನಾನು ಕಮಿಟ್ಮೆಂಟ್ ಕೊಟ್ಟಿದ್ದೆ. ನಾನು ಅವ್ರ ಜೊತೆ, ನಿಮ್ಮ ಜೊತೆ ನಾನು ವರ್ಕ್ ಮಾಡ್ತೀನಿ ಸೀನಿಯರ್ ಪಾಸ್ಟರ್ ಅಂತೇಳಿ. ನಮ್ಮ ಸೀನಿಯರ್ ಪಾಸ್ಟರ್ ರೆವರೆಂಡ್ ಎನ್ ಸತ್ಯಂ ಅಂತ, ಅವರು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಅಸೆಂಬ್ಲೀಸ್ ಆಫ್ ಗಾಡ್ ಸಂಸ್ಥೆಯಲ್ಲಿ. ಸೊ ಉತ್ತಮವಾದ ಸೇವಕರು ಅವರು. ಸೊ ಅವ್ರ ಕೆಳಗಡೆ ಅವರೇ ಅಧಿಕಾರದಲ್ಲಿ ಇದ್ದುಕೊಂಡು ನಾನು ಸೇವೆ ಮಾಡ್ತಾ ಇದ್ದೆ. ಅವರು ಕೆಲವು ಪ್ರಾಂತಗಳಲ್ಲಿ ಕಳಿಸುವಾಗ, ಆ ಪ್ರಾಂತಗಳಲ್ಲಿ ಹೋಗುವಾಗ ಕೆಲವು ಅಡಚಣೆಗಳು ಉಂಟಾಗ್ತಾ ಇತ್ತು. ಅಂದರೆ ನೀವು ಕೆಲವು ಪ್ರಾಂತ್ಯಗಳಿಗೆ ಸೇವೆಗಾಗಿ ನಿಮ್ಮನ್ನು ಹೋಗ್ತಾ ಇದ್ದು. ಆಲ್ಮೋಸ್ಟ್ ಟ್ರ್ಯಾಕ್ಸ್ ಏನು ಸೇವೆ ಮಾಡ್ತಿದ್ರಿ? ಟ್ರ್ಯಾಕ್ಸ್ ಹಂಚೋದಾಗಲಿ ಅಥವಾ ಸ್ಟ್ರೀಟ್ ಎವ್ಯಾಂಜಲಿಸಮ್ ಮಾಡುವಂಥದ್ದು, ರಸ್ತೆಯಲ್ಲಿ ನಿಂತು ಯಾರನ್ನ ಬಲವಂತವಾಗಿ ನಾವು ಇದಾಗಿ ಮಾಡ್ತಾ ಇರಲಿಲ್ಲ, ಒತ್ತಾಯ ಮಾಡ್ತಾ ಇರಲಿಲ್ಲ. ನಮ್ಮ ಜೀವನದಲ್ಲಿ ದೇವರು ಏನು ಮಾಡಿದ್ದಾನೆ, ಯೇಸು ಸ್ವಾಮಿ ನಿಜವಾದ ದೇವರು ನಮ್ಮ ಜೀವನದಲ್ಲಿ ಸಮಾಧಾನ, ನೆಮ್ಮದಿಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ನನ್ನ ಜೀವನ ಬದಲಾವಣೆ ಆಗಿದೆ. ನಾನು ಪಾಪದಲ್ಲಿದ್ದಾಗ ದೇವರು ನನ್ನ ಬಿಡಿಸಿದ್ದಾನೆ. ನನ್ನ ಜೀವನದಲ್ಲಿ ಫೇಲ್ ಆಗಿರುವಾಗ ದೇವರು ನನ್ನ ಪಾಸ್ ಮಾಡಿದ್ದಾನೆ. ನನಗೆ ಯಾವುದೇ ನಿರೀಕ್ಷೆ ಇಲ್ಲದಂತಿರುವಾಗ, ಗುರಿ ಇಲ್ಲದೆ ಇರುವಾಗ ದೇವರು ನನಗೆ ಗುರಿಯನ್ನು ಅನುಗ್ರಹಿಸಿದ್ದಾನೆ. ಹಾಗೆ ಇದೆಲ್ಲವನ್ನು ನಾವು ನಿಂತು ಹೇಳ್ತಾ ಇದ್ವಿ. ಟ್ರ್ಯಾಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ, ಕರಪತ್ರಗಳನ್ನು, ಬೈಬಲ್ಗಳನ್ನು ಹಂಚ್ತಾ ಇದ್ವಿ. ಆಮೇಲೆ ನಿಂತು ಸುವಾರ್ತೆ ಸಾರೋದಾಗಲಿ, ಆಮೇಲೆ ರಸ್ತೆಗಳಲ್ಲಿ ನಿಂತು ಸ್ಕಿಟ್ ಮಾಡೋದಾಗಲಿ, ಡ್ರಾಮಾ, ಡ್ಯಾನ್ಸ್ಗಳು ಇವೆಲ್ಲ ಮಾಡೋದ್ರ ಮೂಲಕ ಜನರಿಗೆ ಸುವಾರ್ತೆಯನ್ನು ನಾವು ಹಂಚ್ತಾ ಇದ್ವಿ. ಇದೆಲ್ಲದರ ಮಧ್ಯದಲ್ಲಿ ಅನೇಕ ಹೋರಾಟಗಳು, ಅನೇಕ ಅಡಚಣೆಗಳು, ಅನೇಕ ಸಾರಿ ಹೊಡೆಯೋಕೆ, ಆಮೇಲೆ ಅನೇಕ ಮೀಟಿಂಗ್ಗಳು ನಿಲ್ಲಿಸಿಬಿಟ್ರು. ಹಾಗಾಗಿ ಅವೆಲ್ಲ ನಡೀತಾ ಇತ್ತು. ಅವೆಲ್ಲದರ ಮಧ್ಯದಲ್ಲಿ ದೇವರು ನಂಬಿಗಸ್ತರಾಗಿ ನಡೆಸ್ಕೊಂಡು ಬಂದಿದ್ದಾನೆ ಇದುವರೆಗೆ. ಈ ಕೆಲವು ಸರ್ತಿ ನಿಮಗೆ ಈಗ ಇದು ನೀವು 10ರ ತನಕ ಮಾಡಿ, ಅದರ ನಂತರ ನೀವು ಇದು ವಿಲೇಜ್ ಮಿನಿಸ್ಟ್ರಿ ಎಲ್ಲ ಮಾಡ್ತೀವಿ. 2016ನೇ ವರ್ಷದವರೆಗೂ ವಿಲೇಜ್ ಮಿನಿಸ್ಟ್ರಿ ಬಹಳಷ್ಟು ಮಾಡ್ತಾ ಮಾಡಿದ್ದೀವಿ, 2016ವರೆಗೆ. ನಿಮ್ಗೆ ಯಾವ ವಿಲೇಜ್ ಮಿನಿಸ್ಟ್ರಿ ಮಾಡುವಾಗ ಏನಾದರೂ ಜನರಿಂದ ತೊಂದರೆಗಳು, ತಡೆಗಳು ಬಂದಿದೆ? ಹೌದು. ಅವಾಗ ನಿಮ್ಗೆ ಅನಿಸ್ಲಿಲ್ಲ ಯಾಕೆ ಸೇವೆ ಮಾಡಬೇಕು, ಕರ್ತನ ಯಾಕೆ ಸೇವಿಸಬೇಕು, ಇದ್ರ ಇಂಥದ್ದೆಲ್ಲ ಅನುಭವ ಭಾಳ ಸಾರಿ ಅನಿಸಿದಾಗೆಲ್ಲ ದೇವರು ವಾಕ್ಯ ಧೈರ್ಯ ಪಡಿಸ್ತಾ ಇತ್ತು. ಯಾಕೆ ಇದೆಲ್ಲ ಬಿಟ್ಟು ಒಳ್ಳೆ ಕೆಲಸಕ್ಕೆ ಹೋಗ್ಬೋದಲ್ಲ, ಯಾಕೆ ಬರೀ ಹಣ, ಸ್ವಲ್ಪ ಹಣಕ್ಕಾಗಿ ಕೂಡ ಯಾಕೆ ಇಷ್ಟು ಪ್ರಯಾಸ ಪಡಬೇಕು ಅನ್ನೋ ಒಂದು ಆಲೋಚನೆ ಬರ್ತಾ ಇತ್ತು. ಆದರೂ ಕೂಡ ದೇವರು ನಂಬಿಗಸ್ತನಲ್ವ. ಹಾಗಾಗಿ ನನ್ನ ಜೀವನದಲ್ಲಿ ದೇವರು ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾನೆ. ಆತನ ಹೆಜ್ಜೆ ಹೆಜ್ಜೆಯಲ್ಲಿ ತನ್ನ ನಂಬಿಗಸ್ತಿಕೆಯಾದ ಹಸ್ತದ ಕ್ರಿಯೆಗಳನ್ನು ನನ್ನ ಜೀವನದಲ್ಲಿ ಮಾಡುತ್ತಾ ಬಂದಿದ್ದಾನೆ. ಅಂದರೆ ನಾವು ಕೆಲವರ ಅನಿಸಿಕೆ ಅಂತ ಕೆಲವರು ಮಾತುಗಳು, ಇವರಿಗೆ ಫಾರಿನ್ನಿಂದ ದುಡ್ಡು ಬರ್ತದೆ, ಫಾರಿನ್ ದುಡ್ಡಿನಿಂದ ಇವರು ಅಂದರೆ ಜನರನ್ನು ಮತಾಂತರ ಮಾಡ್ತಾರೆ. ನಿಮಗೇನಾದ್ರು ಫಾರಿನ್ನಿಂದ ಬರ್ತದೆ ಭಾಷೆ? ಇಲ್ಲ, ನಾನು ನಂಬಿಕೆಯಿಂದಲೇ ಬದುಕ್ತಾ ಇದ್ದೀನಿ. ನನ್ನ ಸಭೆಯಲ್ಲಿ ನನ್ನ ವಿಶ್ವಾಸಿಗಳು ಕೊಡುವಂಥ ಕಾಣಿಕೆಯಿಂದಲೇ ನಾನು ಬದುಕ್ತೇನೆ. ಯಾವ ಫಾರಿನ್ ಫಂಡು ಇಲ್ಲ, ಯಾವುದಿಲ್ಲ. ಅದೆಲ್ಲ ಅವರ ಒಂದು ಅಭಿಪ್ರಾಯ, ಅವರ ಅನಿಸಿಕೆಗಳು, ಅವರ ಆಲೋಚನೆಗಳು. ಅದಕ್ಕೆ ಯಾವುದೇ, ಅದು ಸತ್ಯಕ್ಕೆ ಭಾಳ ದೂರವಾದ ಮಾತು. ಯಾಕಂದರೆ ನೀವೇ ಹೇಳ್ತೀರಿ ಅಂದರೆ ಒಂದೊಂದು ತುಟ್ಟಿನ ಊಟಕ್ಕೂ ಕೂಡ ಕಷ್ಟಪಡಬೇಕು. ನಿಜ. ಯಾಕಂದರೆ ಒಂದೇ ಒಂದು ನಮಗೆ ನಿರೀಕ್ಷೆ ಅಂದರೆ ನಾವು ನಂಬಿದ ಆತನು ನಂಬಿಗಸ್ತನು, ಆತನು ಕೊಡ್ತಾನಂತ ನೀವು ಅಂದರೆ ನಾವು ನಂಬುವಂಥದ್ದು ಲೋಕದ ಸಂಗತಿ, ಲೋಕದ ದೇವರನ್ನ. ನಿಜ. ನಮಗೆ ನಿರೀಕ್ಷೆ ಇದೆ ಅಂದರೆ ಪರಲೋಕದ ದೇವರಿದ್ದಾನೆ, ನಮಗೆ ಬೇಕಾದನ್ನು ಒದಗಿಸಿಕೊಡ್ತಾನೆ ಅಲ್ಲ, ತಮ್ಮ ಸಮಯಕ್ಕೆ ತಕ್ಕ ಹಾಗೆ ನಮಗೆ ನಮ್ಮ ಎಲ್ಲ ಅವಶ್ಯಕತೆ ಸಂಧಿಸ್ತಾನೆ ಅಂತ ನಮ್ಗೆ ನಿಜ. ಯಾಕಂದರೆ ಆತ ನಮ್ಗೆ ಕರೆದಿದ್ದಾನೆ ಅಲ್ಲ. ಈಗ ನೀವು ಮಾಡುವಂಥ ಉದ್ಯೋಗ ಯಾವುದೇ ಸರ್ಕಾರಿ ಉದ್ಯೋಗ ಅಲ್ಲ, ಯಾರ ಒಂದು ಕಂಪನಿ ಉದ್ಯೋಗ ಅಲ್ಲ, ಅಥವಾ ಯಾವ ಮನುಷ್ಯನ ಕರೆದ ಉದ್ಯೋಗ ಅಲ್ಲ. ನಿಮ್ಮನ್ನು ಕರೆದ ಆತನು ಪರಲೋಕದ ದೇವರು ಅಲ್ಲ. ಆತನಿಗೆ ನಂಬಿಕಸ್ಥರಾಗಿ ನೀವು ನಡೆಯುವಂಥ ಸಮಯದಲ್ಲಿ ನಿಮಗೆ ಏನು ಬೇಕು ಆತನ ಒದಗಿಸ್ಕೊಡ್ತಾನೆ ಅಂದರೆ ನಂಬಿಕೆ ಇದೆ. ಹಾಗಾಗಿ ನೀವು ಆ ನಂಬಿಕೆಯಿಂದ ನೀವೇನು ಮಾಡ್ತೀರಿ, ನಿಮ್ಮ ಸೇವೆ ಮಾಡ್ತೀರಿ, ನಿಮ್ಮ ಜೀವನ ಮುಂದುವರಿಸ್ತಾ ಹೋಗ್ತೀರಿ ಅಲ್ಲ. ಯಾವುದೇ ಫಾರಿನ್ ದುಡ್ಡಲ್ಲ, ಯಾವ ಫಾರಿನ್ ದುಡ್ಡು ಇಲ್ಲ, ಎಲ್ಲ ನಾವು ನಂಬಿಕೆಯಿಂದ. ಫಾರಿನ್ ದುಡ್ಡು ಬಂದರೆ ತಗೊಳ್ತೀರಾ ಅಂತ ಆಸೆ ಅಂತೂ ಏನಿಲ್ಲ. ಅಲ್ಲ, ಬಂದರೆ ತಗೊಳ್ತೀರಾ? ಇಲ್ಲ. ಸೇವೆಗಾಗಿ ಯಾರು ಕೊಟ್ಟರೆ, ಸೇವೆಗಾಗಿ ಅವರು ಕಾಣಿಕೆ ರೂಪಕವಾಗಿ ಕೊಟ್ಟರೆ ಅದನ್ನು ಸೇವೆಯಲ್ಲಿಯೇ ಚರ್ಚ್ ಕಟ್ಟೋದ್ರಲ್ಲಿ, ಮಿಷನ್ ವರ್ಕಲ್ಲಿ ಉಪಯೋಗಿಸ್ತೇವೆ ಹೊರತು ಯಾರ ಹತ್ರ ಕೂಡ ನಾನು ಇದುವರೆಗಾಗಲಿ ಬೇಡುವಂಥದ್ದು, ನನ್ನ ಒಂದು ಮನಸ್ಸು, ನನ್ನ ಅಭಿಪ್ರಾಯ ನಾನು ಹೇಳಿದೆ, ನಾನು ಯಾರ ಹತ್ರ ಬೇಡೋದಿಲ್ಲ. ಕೈ ಚಾಚೋದಾದರೆ ನಾನು ದೇವ್ರ ಹತ್ರನೇ. ಈ ಒಂದು ನನ್ನ ಮಗನಿಗೆ ಕೂಡ ಅದನ್ನೇ ನಾನು ಹೇಳ್ಕೊಟ್ಟಿದ್ದೀನಿ. ನನ್ನ ಮಗನ ಹೆಸರು ಶಾರೋನ್ ರಾಜ್ ಅಂತ. 11ರಲ್ಲಿ ಮದುವೆ ಆಯಿತು? 11ರಲ್ಲಿ ಮದುವೆ ಆಯಿತು. ಎಷ್ಟು ಜನ ಮಕ್ಕಳು ಫಸ್ಟ್ ನಿಮಗೆ? ನನಗೆ ಒಬ್ಬ ಮಗ, ಒಬ್ಬನೇ ಮಗ. ಒಬ್ಬನ ಮಗ ಇದ್ದಾನೆ. ಇನ್ನೊಬ್ಬ ಮಗ ನಮ್ಮ ಅಣ್ಣನವರ ಮಗ,
ಅವರ ತಾಯಿ ಇಲ್ಲ, ತೀರ್ಕೊಂಡು ಹೋಗಿದ್ದಾಳೆ. ಅವನು 5 ತಿಂಗಳು ಹುಡುಗನಿರುವಾಗಲೇ. ಹಾಗಾಗಿ ಅವನನ್ನು ಕೂಡ ಸುಜಯ್ ಅಂತ, ನಾವು ಜಾಯ್ ಅಂತ ಕರಿತೀವಿ, ಅವನನ್ನು ಕೂಡ ನಮ್ಮ ಹತ್ರ ನಾವು ಇಟ್ಕೊಂಡು ನಾವು ಬೆಳೆಸ್ತಾ ಇದ್ದೀವಿ. ನನ್ನ ಮಗ, ನಿಮ್ಮ ಮಗ ಏನು ಮಾಡ್ತಾನೆ? ನನ್ನ ಮಗ ಈಗ ಅವ್ನು 2nd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ MGM ಸ್ಕೂಲಲ್ಲಿ. ಅವನು 9 ವರ್ಷ. ಇನ್ನೊಬ್ಬನು 1.5 ವರ್ಷ ಅಷ್ಟೇ, ಚಿಕ್ಕ ಹುಡುಗ. ನಿಮ್ಮ ಫ್ಯಾಮಿಲಿ ಅಂದರೆ ನಿಮ್ಮ ಪತ್ನಿ, ನಿಮ್ಮ ಮಿಸಸ್, ನಿಮ್ಮ ಸೇವೆಯಲ್ಲಿ ಮಂಜುಳಾ, ನಿಮ್ಮ ಸೇವೆಯಲ್ಲಿ? ನಾ ಸೇವೆಯಲ್ಲಿ ಸಂಡೇ ಸ್ಕೂಲ್ ವಿಭಾಗ ಎಲ್ಲ, ಚಿಕ್ಕ ಮಕ್ಕಳ ವಿಭಾಗ ಎಲ್ಲ ಅವರೇ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಚರ್ಚ್ನಲ್ಲಿ ಲೀಡ್ ಮಾಡೋದಾಗಲಿ ಎಲ್ಲ ಅವರು ಕಾರ್ಯಕ್ರಮಗಳನ್ನು ನೋಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಈಗ ನೀವೀಗ ಇಲ್ಲ ದೂರ ಸೇವೆಗೆಲ್ಲ ಬೇರೆ ಕಡೆ ಎಲ್ಲ ಹೋಗ್ತಾ ಇರ್ತೀರ? ಹೌದು. ಅಂದರೆ ಯಾವ ಸೇವೆ ಎಲ್ಲ ಮಾಡ್ತಾ ಇದ್ದೀರಿ ನೀವು? ನಾನು ಪ್ರಾರಂಭದಲ್ಲಿ ಒಬ್ಬ ವಾದ್ಯಗಾರನಾಗಿ, ಆರಾಧಕನಾಗಿ ನಾನು ಬೆಳೀತಾ ಬಂದೆ ಸಭೆಯಲ್ಲಿ. ಅದಾದಮೇಲೆ ಅನುವಾದಕನಾಗಿ ದೇವರ ಕೃಪೆಯಿಂದ ಅನುವಾದ ಮಾಡುತ್ತಾ, ಸೊ ಹಾಗೆ 4 ಭಾಷಾಂತರ. ಒಂದು ಭಾಷೆಯಿಂದ ಒಂದು ಭಾಷೆ. ಯಾವ ಭಾಷೆಯಿಂದ ಯಾವ ಭಾಷೆಗಳಿಂದ? ದೇವರ ಕೃಪೆಯಿಂದ 4 ಭಾಷೆಗಳಲ್ಲಿ ನಾನು ಮಾಡ್ತಾ ಇದ್ದೀನಿ. ಇಂಗ್ಲೀಷಿಂದ ತೆಲುಗು ಕನ್ನಡಗೆ, ಆಮೇಲೆ ಹಿಂದಿಯಿಂದ ತೆಲುಗು ಕನ್ನಡಗೆ, ಆಮೇಲೆ ತೆಲುಗುಯಿಂದ ಕನ್ನಡಗೆ, ತೆಲುಗುದಿಂದ ಕನ್ನಡ ಭಾಷೆಗೆ ಮಾಡ್ತಾ ಇದ್ದೇನೆ. ಕನ್ನಡದಿಂದ ತೆಲುಗುಗೆ, ತೆಲುಗುದಿಂದ ಕನ್ನಡ, ಇಂಗ್ಲೀಷಿಂದ ತೆಲುಗು ಕನ್ನಡ ಮತ್ತು ಹಿಂದಿಯಿಂದ ತೆಲುಗು ಕನ್ನಡ ಈಗ ನಾನು ಮಾಡ್ತಾ ಇದ್ದೇನೆ ದೇವರ ಕೃಪೆಯಿಂದ. ಇದು ನಿಜವಾಗ್ಲೂ ಆಶ್ಚರ್ಯ, ಯಾಕಂದರೆ ನಾನು ಊಹಿಸಲಿಲ್ಲ ನನ್ನ ಜೀವನದಲ್ಲಿ ಇದೆಲ್ಲ ಆಗುತ್ತದೆ ಅಂತ. ಯಾಕಂದರೆ ನಾನು ಏನೂ ನಿರೀಕ್ಷೆ ಇಲ್ಲದವನಾಗಿ ಫೇಲ್ ಆಗಿ ಜೀವನದಲ್ಲಿ 5 ಸಬ್ಜೆಕ್ಟ್ಸ್ ಫೇಲ್ ಆಗಿ, ಇಂಗ್ಲೀಷ್ ಜ್ಞಾನನೇ ಇಲ್ಲ. ಅದೇ ದೇವರು ಇದನ್ನು ಕೆಲವು TV ಚಾನಲ್ಗಳಲ್ಲಿ, ಹಾಗೆ ದೇವರ ಕೃಪೆಯಿಂದ ಒಂದು 8-10 ಚಾನಲ್ಗಳಲ್ಲಿ ಆತನು ಉಪಯೋಗಿಸ್ತಾ ಇದ್ದಾನೆ. ಇದೆಲ್ಲ ದೇವರ ಕೃಪೆಯಿಂದಲೇ ನಡೆಸ್ಕೊಂಡು ಬರ್ತಾ ಇದ್ದೀನಿ. ನೀವು ಓದಿಂತ ಎಲ್ಲ ಶಾಲೆ ಇಂಗ್ಲೀಷ್ ಮೀಡಿಯಮ್ ಅಲ್ಲ ಕನ್ನಡ ಮೀಡಿಯಮ್? ಇಂಗ್ಲೀಷ್ ಮೀಡಿಯಮ್ ಓದಿದಾಗ ನಾನು ಇಂಗ್ಲೀಷಲ್ಲಿ ಭಾಳ ಡಲ್ ಆಗಿದ್ದೆ. ನನಗೆ ಕನ್ನಡ ಸಬ್ಜೆಕ್ಟ್ ಭಾಳ ಈಸಿ ಆಗ್ತದೆ, ಯಾಕಂದರೆ ಅದು ಒಂಥರ ಮದರ್ ಟಂಗ್ ಲ್ಯಾಂಗ್ವೇಜ್ ಅಲ್ವಾ. ಸೊ ಕನ್ನಡ ಲ್ಯಾಂಗ್ವೇಜಲ್ಲಿ ಸುಲಭವಾಗಿ ಪ್ರಶ್ನೆ ಉತ್ತರಗಳನ್ನು ಬರೀತಾ ಇದ್ದೆ. ಇಂಗ್ಲೀಷ್ ಅಂತ ಬಂದಾಗ ನನಗೆ ಗ್ರಾಮರ್ ಅಂದರೆ ತಲೆಗೆ ಹತ್ತಾ ಇರಲಿಲ್ಲ, ತಲೆಯಲ್ಲಿ ಹೋಗ್ತಾನೆ ಇರಲಿಲ್ಲ. ಗ್ರಾಮರ್ ಆಗಲಿ, ಮ್ಯಾಥಮೆಟಿಕ್ಸ್ ಆಗಲಿ, ಬೋರಿಂಗ್ ಸಬ್ಜೆಕ್ಟ್ ಎಲ್ಲ, ಸೈನ್ಸು ಎಲ್ಲ ನನಗೆ ಇಷ್ಟ ಆಗಿರ್ತಾ ಇರಲಿಲ್ಲ. ಬರೀ ಒಂದು ಕನ್ನಡ ಮಾತ್ರ ಇಷ್ಟ ಇರ್ತಾಯಿತ್ತು ಅಷ್ಟೇ. ಬಸ್ ಇದರ ಮಧ್ಯದಲ್ಲಿ ನೀವು ಸೇವೆಗೆ ಸಮರ್ಪಿಸಲ್ಪಟ್ಟ ನಂತರ ನೀವೇನಾದರೂ ಸತ್ಯವೇದ ಶಾಲೆಗೆ ಏನಾದರೂ ಹೋಗಿದ್ದೀರಾ? ಅದೇ ಡಿಸೈಬಲ್ ಟ್ರೈನಿಂಗ್ ಸ್ಕೂಲ್. ಅದಾದಮೇಲೆ ನಮ್ಮ ಬಳ್ಳಾರಿಯಲ್ಲಿ ಕೇರಳದಿಂದ ಒಬ್ಬರು ಬ್ರದರ್ ಸಿಜು ಅಂಥೇಳಿ ಅವರು ಒಂದು ಬೈಬಲ್ ಸ್ಕೂಲ್ ಅಂತ ಅದನ್ನು ಸ್ಟಾರ್ಟ್ ಮಾಡಿದರು. ಅದು ಒಂಥರ ಬೈಬಲ್ ಸೆಮಿನಾರಿ ಇದ್ದ ಹಾಗೆ, ಡೈಲಿ ಮಧ್ಯಾಹ್ನದವರೆಗೆ ಇರ್ತಾಯಿತ್ತು. ಅದರಲ್ಲಿ MD ಕೋರ್ಸ್ಗೆ ಅಪ್ಲೈ ಮಾಡಿ ಅದನ್ನು ಇನ್ನೇನು ಮುಕ್ತಾಯ ಹೊಂದುವಂಥ ವಿಭಾಗ ಇತ್ತು. ಮುಕ್ತಾಯ ಹೊಂದುವಂಥ ಸಮಯದಲ್ಲಿ ಅವ್ರಿಗೆ ಮದುವೆ ಫಿಕ್ಸ್ ಆಗಿ ಅವ್ರು ಕೇರಳಕ್ಕೆ ಹೋಗಿಬಿಟ್ರು. ಸೊ ನಮ್ಮ ಕೋರ್ಸ್ ಅರ್ಧದಲ್ಲಿಯೇ ಸ್ಟಾಪ್ ಆಯ್ತದೆ. BTH ಮುಗಿಸಿ MDಗೆ ನಾವು ಹೋಗಬೇಕಾಗಿತ್ತು. ಸೊ ಅವ್ರಿಗೆ ಮದುವೆ ಫಿಕ್ಸ್ ಆಗಿ ಕೆಲವು ಕಾರಣಾಂತರಗಳಿಂದ, ಹಣಕಾಸಿನ ತೊಂದರೆಯಿಂದ ಅವರು ಬೇರೆ ಮತ್ತೆ ಕೇರಳಗೆ ಹೋಗಿ ಅಲ್ಲಿ ಅವ್ರು ಮದುವೆ ಮಾಡ್ಕೊಂಡು ಅಲ್ಲೇ ಸೆಟ್ಲ್ ಆಗಿಬಿಟ್ರು. ನಮ್ಮ ಕೋರ್ಸ್ ಅಲ್ಲಿ ಅರ್ಧಕ್ಕೆ ನಿಂತೋಯ್ತು. ಮುಂದುವರ್ಸಿಗೆ ಆಗಿಲ್ಲ. ಎಷ್ಟು ಜನ ಇದ್ರಿ ನೀವು ಸ್ಟೂಡೆಂಟ್ ಆವಾಗ? ಒಂದು 12-15 ಜನ ಸ್ಟೂಡೆಂಟ್ ಇದ್ವಿ ನಾವು. ಆ ರೀತಿ ದೇವರು ನಡೆಸ್ಕೊಂಡು ಹೋಗ್ತಾ ಇದ್ದ. ಬೈಬಲ್ ಕಾಲೇಜ್ ಅಲ್ಲಿಗೆ ತಡೆ ಆಯಿತು. ಬಟ್ ಭಾಳ ಸಾಕಷ್ಟು ಸಂಗತಿಗಳನ್ನು ಕಲ್ತ್ಕೊಂಡಿದ್ವಿ ಇದ್ದಷ್ಟು ದಿನಗಳು, ತಿಂಗಳುಗಳು. ಅಷ್ಟೇ. ಈಗ ನೀವು ಸೇವೆಗೆ 2010ರಿಂದ ಪ್ರಾರಂಭ ಮಾಡಿದ್ರಿ. ನೀವು ಸ್ವಂತವಾಗಿ ಮಾಡಿದಿರಾ ಅಲ್ಲ ಬೇರೆ ಯಾವ್ದಾದ್ರು ಸೇವೆ? ನಾನು 2010ರಿಂದ ಇಮ್ಯಾನ್ಯುಯಲ್ AG ಚರ್ಚ್, ಶ್ರೀರಾಮಪುರಂ ಕಾಲೋನಿ, ಬಳ್ಳಾರಿ, ಅಲ್ಲಿ ನಾನು ಅಸೋಸಿಯೇಟ್ ಪಾಸ್ಟರ್ ಆಗಿ ನಾನು ಅಲ್ಲಿದ್ದೆ ಒಂದು 6 ವರ್ಷ. 2010ರಿಂದ 2016 ಅಕ್ಟೋಬರ್ ತಿಂಗಳು ಅಲ್ಲಿವರೆಗೂ ನಾನು ಅಲ್ಲಿದ್ದೆ. ದೇವರು ಕರೆವಿಕೆ ಮೇರೆಗೆ ನಾನು ಅಲ್ಲಿಂದ ಹೊರಗೆ ಬಂದು ಸೇವೆ ಮಾಡಬೇಕಂಥೇಳಿ ದೇವರು ಆಲೋಚನೆ ಕೊಟ್ಟ ಮೇರೆಗೆ ದೇವರ ಪ್ರವಾದಿಗಳು ಅನೇಕರು 30 ಜನರು ಹೆಚ್ಚು ಕಡಿಮೆ ಒಂದೇ ವಿಷಯವಾಗಿ ಪ್ರವಾದಿಸಿದರು ನನ್ನ ವಿಷಯದಲ್ಲಿ. ಹಾಗಾಗಿ ನಾನು ದೇವರ ಮಾತಿಗೆ ವಿಧೇಯನಾಗಿ, ಅಲ್ಲಿ ನಾನು ಅವಿಧೇಯನಾಗಿರೋದಕ್ಕಿಂತ ವಿಧೇಯನಾಗಿ ನಾನು ಹೊರಗೆ ಬಂದು ಸೇವೆ ಮಾಡೋದು ಉತ್ತಮ ಅಂತ ನನಗೆ ಅನಿಸ್ತು ದೇವರ ಆಲೋಚನೆಯಿಂದ. ನಾನು ಬಂದು ರೆಹಬೋತ್ ರೆಸ್ಟೋರೇಷನ್ AG ಚರ್ಚ್ ಅಂತ ಒಂದು ಮಿನಿಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿ, ಸ್ವಂತವಾಗಿ ಸ್ಟಾರ್ಟ್ ಮಾಡಿ, ಅದು ಅಸೆಂಬ್ಲೀಸ್ ಆಫ್ ಗಾಡ್ ಅದರಲ್ಲಿ ರಿಜಿಸ್ಟರ್ ಆಗಿದೆ. ಸೊ ದೇವರ ಕೃಪೆಯಿಂದ ಈಗ ನಡೆಸ್ತಾ. ಪ್ರಾರಂಭದಲ್ಲಿ ಒಂದು 8-10 ಜನರು ಮಾತ್ರ ಇದ್ದರು. ಈಗ ದೇವರ ಕೃಪೆಯಿಂದ 70 ಜನ, 60-70 ಜನ ಬರ್ತಾ ಇದ್ದಾರೆ. ಸೊ ಇದು ನಮ್ಮ ಸಭೆಯ ಈಗ 3 ವರ್ಷ ಆಗ್ತಾ ಇದೆ. ಅಂದರೆ ನೀವಾಗ 16 ತನಕ ನೀವು ಬೇರೆ ಒಂದು ಸಭೆಯಲ್ಲಿ ನಾನು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ 4 ವರ್ಷದಿಂದ ನೀವು ಇಂಡಿಪೆಂಡೆಂಟ್ ಆಗಿ 3 ವರ್ಷ ಸಭೆ ನಡೆಸ್ತಾ ಇದ್ದೀವಿ. ಹೌದು. ಈ ಸಭೆ ನಡೆಸಬೇಕಾದ್ರೆ ಫಸ್ಟ್ ನಿಮ್ಗೆ ಏನಾದರೂ ತಡೆಗಳು, ಏನಾದರೂ ಹೋರಾಟಗಳು ಬಂದಿಲ್ವಾ? ಭಾಳಷ್ಟು ಜನರು ಅಂದರೆ ಸೌಂಡ್ ಇರಬಾರ್ದು, ಆಮೇಲೆ ಇಲ್ಲಿ ಏನು ಮಾಡ್ತಾಯಿದ್ರಿ, ಡಿಸ್ಟರ್ಬೆನ್ಸ್ ಅದು ಇದಂತ ಏನೋ ಹೇಳ್ತಾಯಿದ್ರು.
ನಾವು ಅವೆಲ್ಲ ಅನಿಸ್ಕೊಂಡು ಹಾಗೆ ಆ ಎಲ್ಲ ಕಷ್ಟಗಳ ಮಧ್ಯದಲ್ಲಿ, ಆ ಎಲ್ಲ ಪರಿಸ್ಥಿತಿಗಳಲ್ಲಿ, ಹಣಕಾಸಿನ ಸಮಸ್ಯೆಯಲ್ಲಿ ಎಲ್ಲವನ್ನು ಸಹಿಸಿಕೊಂಡು, ಯಾಕಂದ್ರೆ ದೇವರು ನಮಗೋಸ್ಕರ ಎಷ್ಟೋ ಸಹಿಸ್ಕೊಂಡಿದ್ದಾನೆ, ನಾವು ಆತನಿಗೋಸ್ಕರ ಅಷ್ಟಾದರೂ ಸಹಿಸ್ಕೊಳ್ಳದೆ ಇದ್ದರೆ ಹೇಗಾಗ್ತದೆ. ಈಗ ನೀವು ಸೇವೆ ಪ್ರಾರಂಭ ಮಾಡುವಾಗ ನೀವಾಗಿ ಸೇವೆ ಪ್ರಾರಂಭ ಮಾಡುವಾಗ ಅಂದರೆ ಕೆಲವು ನಿಮ್ಮ ಜೊತೆಯಲ್ಲಿ ಸೇವಕರು ಇರ್ಬೋದು, ನಿಮ್ಮ ಜೊತೆಯಲ್ಲಿ ಕೆಲವು ಕುಟುಂಬದ ಸದಸ್ಯರಿರ್ಬೋದು, ಅವ್ರು ನಿಮ್ಗೆ ಏನಂತ ಹೇಳಿಲ್ಲ, ಬೇಡ ನೀನು ಹಾಗೆ ಪ್ರಾರಂಭಿಸಬೇಡ, ಕಷ್ಟ ಇದೆ, ಹೋರಾಟ ಇದೆ, ನೀನಾಗಿ ಪ್ರಾರಂಭಿಸಬೇಡ, ಯಾರಾದರೂ ನಿಮಗೆ ತಡೆ ಮಾಡು ಅಥವಾ ಸೇವೆಗಾಗಿ ಅಡ್ಡಿಪಡಿಸೋದು? ತಡೆ ಅನ್ನೋದು ಯಾವುದು ಬರಲಿಲ್ಲ. ನಾನು ಪ್ರಾರ್ಥನಾಪೂರ್ವಕವಾಗಿ ಅಲ್ಲಿ ಪ್ರಾರಂಭ ಮಾಡಿದೆ. ನನ್ನ ಸಭೆಯಿಂದ, ನಾನಿದ್ದಂಥ ಸಭೆಯಿಂದ ಹೊರಗೆ ಬಂದ ನಂತರ 1 ತಿಂಗಳು 1.5 ತಿಂಗಳು ನಾನು ಪ್ರಾರ್ಥನೆಯಲ್ಲಿ ಕಾದ್ಕೊಂಡಿದ್ದೆ. ದೇವರ ಆಜ್ಞೆ ಮೇರೆಗೆ ಸ್ಟಾರ್ಟ್ ಮಾಡೋಣ ಅಂಥೇಳಿ ನಾನು ಹೇಳಿದಾಗ ಕೆಲವು ಜನರು ನನ್ನ ಜೊತೆ ಕೈ ಜೋಡಿಸಿ, ಕೆಲವು ಕುಟುಂಬಗಳು ನನ್ನ ಜೊತೆ ಕೈ ಜೋಡಿಸಿ, ನಿಮ್ಮ ದರ್ಶನದಲ್ಲಿ ನಾವು ಸಹ ಬರ್ತೇವೆ, ನಿಮ್ಮ ಮಿಷನ್ ವರ್ಕಲ್ಲಿ ನಿಮ್ಮ ದರ್ಶನದಲ್ಲಿ ನಾವು ಪಾಲ್ಗಾರ ಆಗ್ತೇವೆ ಅಂಥೇಳಿ ಅವರು ಬಂದ ಮೇಲೆ ನಾನು ಮತ್ತು ಅವರಿಗೆ ನನ್ನ ಒಂದು ದರ್ಶನವನ್ನು ಹಂಚಿ, ಈ ರೀತಿಯಾಗಿದೆ, ಈ ರೀತಿಯಾಗಿ ನಾವು ಮಾಡೋಣ ಅಂಥೇಳಿ ನಾವು ಪ್ರಾರಂಭ ಮಾಡಿದಾಗ ಅವರು ಸಂತೋಷವಾಗಿ ನನ್ನ ಜೊತೆ ಕೈ ಜೋಡಿಸಿದ್ರು. ಯಾರೂ ಸಹ ಏನು ತಡೆ ಮಾಡಲಿಲ್ಲ. ಇನ್ನು ಮುಂದೆ ಕೂಡ ತಡೆ ಆಗಲ್ಲ ಅಂಥೇಳಿ ನನ್ನ ಒಂದು ಆಸೆ, ನನ್ನ ಒಂದು ನಿರೀಕ್ಷೆ. ಅಂದರೆ ಈಗ ನೀವು ಮಾಡುವಂಥದ್ದು ಏನೇನು ಸೇವೆ ಮಾಡ್ತಾಯಿದ್ದೀರಿ ಭಾಷೆ? ನಾನು ಆರಾಧನೆ ನಡೆಸುವಂಥದ್ದು, ಆಮೇಲೆ ವಾದ್ಯ ಬಾರಿಸುವಂಥದ್ದು, ನಾನು ಪ್ರಾರಂಭದಲ್ಲೇ ಅದು ಮಾಡ್ಕೊತ ಬರ್ತಾಯಿದ್ದೀನಿ. ಹುಡುಗರು ಯಾರೋ ಇಲ್ಲ ಅಂತಂದರೆ ನಾನೇ ಆ ಸ್ಟೇಜಲ್ಲಿ ಹೋಗಿಬಿಡ್ತೇನೆ. ಇಲ್ಲ, ನಾನು ಪ್ರತಿ ವಾರ ದೇವರ ವಾಕ್ಯ ಹೇಳುವಂಥದ್ದು ಸಭೆಯಲ್ಲಿ, ಅಥವಾ ಅನುವಾದ ಭಾಷಾಂತರ ಮಾಡುವಂಥದ್ದು, ಇದರಲ್ಲಿ ದೇವರು ಬಹಳವಾಗಿ ಉಪಯೋಗ ಮಾಡ್ತಾಯಿದ್ದಾನೆ. ಆಮೇಲೆ ಜೀಸಸ್ ಕಾಲ್ಸ್ ಮಿನಿಸ್ಟ್ರಿಯಲ್ಲಿ ಬೈಬಲ್ ಮಿಷನ್, ಗುತ್ತಿಯಲ್ಲಿರುವಂಥ ಬೈಬಲ್ ಮಿಷನ್, ಅದರಲ್ಲಿ ಆಮೇಲೆ ಅನೇಕ ಇಂಟರ್ನ್ಯಾಷನಲ್ ಸ್ಪೀಕರ್ಸ್, ಅನೇಕ ಜನರು, ಸೇವಕರು, ಅವರೆಲ್ಲರಿಗೂ ಅನುವಾದ ಮಾಡುವಂಥ, ತರ್ಜುಮೆ ಮಾಡುವಂಥ, ಭಾಷಾಂತರ ಮಾಡುವಂಥ ಒಂದು ಕೃಪೆಯನ್ನು ದೇವರು ಕೊಟ್ಟಿದ್ದಾನೆ. ಈಗಲೂ ಮಾಡ್ತಾಯಿದ್ದೇನೆ, ಸತತವಾಗಿ ಮಾಡ್ತಾಯಿದ್ದೇನೆ. ಬೇರೆ ಬೇರೆ ಚಾನಲ್ಸ್ಗಳಲ್ಲಿ ದೇವರ ಕೃಪೆಯಿಂದ ಮಾಡ್ತಾಯಿದ್ದೇನೆ. ಸಾಕಷ್ಟು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಇದೆಲ್ಲ ದೇವರ ಚಿತ್ತ, ದೇವರ ಕೃಪೆ ಅಷ್ಟೇ. ಬೇರೆ ಅದು ಮಾಡ್ತೀರಿ. ಸಭಾ ಸೇವೆ ಇದೆ ನಿಮ್ಮ ಹತ್ರ? ಸಭೆ ಸೇವೆ. ಬೇರೆ ಯಾವ ಸೇವೆ ಮಾಡ್ತಾಯಿದ್ರಿ? ಸುವಾರ್ತಿಕ ಸೇವೆ. ಈಗಲೂ ಕೂಡ ಹಳ್ಳಿಗೆ ಹೋಗ್ತಾ ಇದ್ರೆ? ಹಳ್ಳಿಗಳಿಗೆ ಹೋಗ್ತಾ ಇದ್ವಿ. ಆವಾಗ ಹಳ್ಳಿಗಳಿಗೆ ಹೋಗಿ ಸುವಾರ್ತೆ ಹಂಚುವಂಥದ್ದು, ಆಮೇಲೆ ಅವ್ರಿಗೆ ಟ್ರ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು, ಉಚಿತವಾಗಿ ಬೈಬಲನ್ನು ಕೊಡುವಂಥದ್ದು, ಇವೆಲ್ಲವನ್ನು ಮಾಡ್ತಾ ಬರ್ತಾಯಿದ್ವಿ. ಇವಾಗಲೂ ಮಾಡ್ತಾಯಿದ್ದೀವಿ. ಯವನಸ್ಥರ ಕೂಟ, ಅನೇಕರು ಯವನಸ್ಥರು ಬರುವಾಗ ಅವರಿಗೆ ಆಲೋಚನೆ ಹೇಳುವಂಥದ್ದು, ಅವ್ರ ಜೀವಿತದಲ್ಲಿ ಹೇಗೆ ಅವ್ರ ಕೆರಿಯರ್ ಭವಿಷ್ಯತನ ಹೇಗೆ ಕಟ್ಕೋಬೇಕೆಂಬುದಾಗಿ. ಸೊ ಅದು ಅದೆಲ್ಲ ಮಾಡ್ತಾ ಬರ್ತಾಯಿದ್ದೀವಿ. ಫಸ್ಟ್ ಈಗ ಈಗ ಸಭೆ ನಡೆಸಿದ್ದೀರಿ, ಅದು ಬಿಟ್ಟು ಬೇರೆ ಏನಾದ್ರು ನೀವು ಸಭೆ ಇದೆನಾ? ಅದು ಬಿಟ್ಟರೆ ಬೇರೆ ಏನು ಬ್ರಾಂಚ್? ಈ ವರ್ಷದಲ್ಲಿ ಇನ್ನೊಂದು ಬ್ರಾಂಚನ್ನು ಮಾಡಬೇಕಂತೇಳಿ ದೇವರ ಆಲೋಚನೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ, ಯಾಕಂದರೆ ಈ ವರ್ಷದಲ್ಲಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ, ಇರ್ಮಿಯನ ಗ್ರಂಥ 32ನೇ ಅಧ್ಯಾಯದಿಂದ, ನಾನು ಅವರಿಗೆ ಆಶೀರ್ವಾದ, ಉಪಕಾರವನ್ನು ಅಥವಾ ಮೇಲುಗಳನ್ನು ಮಾಡುತ್ತೇನೆ, ಮೇಲು ಮಾಡೋದರಲ್ಲಿ ನಾನು ಆನಂದಿಸುವವನಾಗಿದ್ದೇನೆ ಅಂತೇಳಿ ದೇವರು ವಾಗ್ದಾನ ಕೊಟ್ಟಿದ್ದಾನೆ. ಹಾಗಾಗಿ ಇನ್ನೊಂದು, ಈಗ ನಾವು ತೆಲುಗು ಕನ್ನಡ 2 ಆರಾಧನೆ ಒಟ್ಟಿಗೆ ನಾವು ನಡೆಸ್ತಾ ಇದ್ದೇವೆ. ಈ ವರ್ಷದಲ್ಲಿ ತೆಲುಗು ಬೇರೆಯಾಗಿ, ಕನ್ನಡ ಬೇರೆಯಾಗಿ ಆರಾಧನೆ ನಡೆಸಬೇಕಂತ ಆಲೋಚನೆ ಇದೆ. ಬೇರೆ ಬೇರೆಯಾಗಿ, ಅದು ಸಮಯ ಕೂಡ ಬೇರೆ ಬೇರೆ ಮಾಡಬೇಕಂತ ಆಲೋಚನೆ ಇದೆ. ಅಂದರೆ ನಿಮ್ಮಲ್ಲಿ 2 ಭಾಷೆಯವರು ತುಂಬ ಜನ ಇದ್ದಾರೆ? 2 ಭಾಷೆಯಲ್ಲಿ ಕನ್ನಡದವರು ಇದ್ದಾರೆ, ತೆಲುಗಿನವರು ಕೂಡ ಇದ್ದಾರೆ. ಇವಾಗ ಎರಡನ್ನು ಒಟ್ಟಿಗೆ ಮಾಡಿ 2 ಒಟ್ಟಿಗೆ ಮಾಡ್ತಾನೆ ಇದ್ದೀವಿ ಈಗ. ಸೊ ಇನ್ನೊಂದು ಸ್ಥಳ ನಾವು ಸಭೆಗಾಗಿ ನಾವು ನೋಡಿದ್ದೇವೆ. ಸೊ ಅದಕ್ಕಾಗಿ ಮತ್ತು ವೀಕ್ಷಕರಲ್ಲಿ ಕೂಡ ನಾನು ವಿನಂತಿಸೋದೇ, ಪ್ರಾರ್ಥನೆ ಮಾಡಿರಿ ನಮ್ಮ ಸೇವೆಗಾಗಿ. 100x66 100 ಅಡಿ ಉದ್ದ, 66 ಅಡಿ ಅಗಲ ಒಂದು ಸ್ಥಳವನ್ನು, ಸೈಟನ್ನು ನೋಡಿದ್ದೇವೆ. ಅದು ಒಳ್ಳೆಯ ಸೈಟ್ ಅದು. ಅದಕ್ಕಾಗಿ ಅದು ಭಾಳಷ್ಟು ಖರ್ಚಿನಿಂದ ಇದೆ. ಅದು ತಗೊಂಡು ಆಮೇಲೆ ಚರ್ಚ್ ಕಟ್ಟಿ ಅಲ್ಲಿ ಒಂದು ಆರಾಧನೆ, ಈಗಿರುವಂಥ ನಾವು ಸ್ಥಳದಲ್ಲಿರುವಂಥ ಅಲ್ಲಿ ಒಂದು ಆರಾಧನೆ. ಸೊ ಕಂಟಿನ್ಯೂ ಆಗಿ ಒಂದು 2 ಆರಾಧನೆಗಳನ್ನು ಸದ್ಯಕ್ಕೆ ಈ ವರ್ಷದಲ್ಲಿ ನಡೆಸಬೇಕೆಂಬ ಒಂದು ಗುರಿಯನ್ನು ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ, ಅನೇಕ ಆತ್ಮಗಳು ರಕ್ಷಿಸಲ್ಪಡಬೇಕಂತ. ಈಗ ನೀವು ಮಾಡುವಂಥ ಸೇವೆಗೆ ನಿಮ್ಮ ಕುಟುಂಬದವರಾಗಲಿ ಅಥವಾ ಜನರಿಂದ ಆಗಲಿ, ಸೇವಕರಿಂದ ಪ್ರೋತ್ಸಾಹ ಇದೆಯಾ ಭಾಷೆ? ಭಾಳ ಪ್ರಾರ್ಥನಾ ಸಹಕಾರ ಇದೆ, ಕುಟುಂಬದ ಸಹಕಾರ ಇದೆ. ಸಹಕಾರ ಅಂದರೆ ಆರ್ಥಿಕವಾಗಿ ಅಷ್ಟು ಇಲ್ಲದೇ ಇದ್ದರೂ ಪ್ರಾರ್ಥನಾ ಪೂರ್ವಕವಾಗಿ ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನಾ ವೀರರು ಸಭೆಯಲ್ಲಿ, ಕುಟುಂಬದಲ್ಲಿ ಬಹಳ ಜನರಿದ್ದಾರೆ. ಹಾಗಾಗಿ ಪ್ರಾರ್ಥನೆಗೆ ಯಾವುದೇ ಕೊರತೆ ಇಲ್ಲ. ನನ್ನ ಒಂದು ಸೇವೆಯಲ್ಲಿ ಪ್ರಾರ್ಥನೆ ಮಾಡೋರು ಅನೇಕ ಜನರಿದ್ದಾರೆ. ಈವನ್ ನಾವು ಕೂಡ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಇದ್ದೀವಿ. ಅಷ್ಟೇ. ಈಗ ನಿಮ್ಮ ಕುಟುಂಬ, ನಿಮ್ಮ ತಂದೆ ಮಕ್ಕಳು ಎಲ್ಲ ರಕ್ಷಣೆ ಹೊಂದಿದ್ದಾರಾ? ಎಲ್ಲರೂ ರಕ್ಷಣೆ ಹೊಂದಿದ್ದಾರೆ. ಸೇವೆಯಲ್ಲಿ ಯಾರಾದ್ರೂ ಭಾಷೆ? ಸೇವೆಯಲ್ಲಿ ನಾನೊಬ್ಬನೇ, ಪೂರ್ಣಾವಧಿ ಸೇವೆಯಲ್ಲಿ ನಾನೊಬ್ಬನೇ ಇದ್ದೇನೆ. ಸೊ ನನ್ನ ಕುಟುಂಬದ ಸದಸ್ಯರು ನನಗೆ ಸಹಕಾರವಾಗಿ, ಸೇವೆಯಲ್ಲಿ ಸಹಕಾರವಾಗಿ ನನ್ನ ಹಿಂದೆ ಇರ್ತಾರೆ. ನಾನು ಏನೇ ಮಾಡಿದ್ರು ನನ್ನ ಹಿಂದೆ ಇದ್ದು ಅವ್ರು ಪ್ರೋತ್ಸಾಹ ಮಾಡ್ತಾಯಿತ್ತು. ನನ್ನ ಕುಟುಂಬದ, ನನ್ನ ಅಣ್ಣ ತಮ್ಮಂದಿರಾಗಲಿ,
ಅಕ್ಕವರಾಗಲಿ, ತಾಯಿ ಆಗಲಿ, ಆಮೇಲೆ ತಂದೆಯವರು ಭಾಳ ಸಹಕಾರವಾಗಿ ನಿಂತಿದ್ದರು. ನಾವು ಮತ್ತು ಅದು ಲಾಸ್ಟ್ ಇಯರ್ ಅವರು ಅಕಸ್ಮಾತಾಗಿ ಕರ್ತನಲ್ಲಿ ಅವರು ನಿದ್ರೆ ಹೊಂದಿಬಿಟ್ರು. ಸೊ ಈಗ ನನ್ನ ಹೆಂಡತಿ, ಮಗ ಎಲ್ಲರೂ ಕೂಡ ನನಗೆ ಭಾಳ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಈಗ ನೀವು ಸಭಾ ಸೇವೆ ನಡೆಸ್ತಾ ಇದ್ದೀರಿ. ನಿಮ್ಮ ಸಭೆಯಲ್ಲಿ ಅನೇಕರು ಬೇರೆ ಬೇರೆ ಸಮಸ್ಯೆಗಳಿಂದ, ರೋಗಗಳಿಂದ, ದುರಾತ್ಮ ಪೀಡಿತರಿಂದ ಬರ್ತಾ ಇರ್ತಾರೆ. ಅವರಿಗೆಲ್ಲ ಬಿಡುಗಡೆ ಹೇಗೆ ಸ್ಪರ್ಶೆ? ಪ್ರಾರ್ಥನಾ ಪೂರ್ವಕವಾಗಿ ನಾವು ಉಪವಾಸದಿಂದ ಕೆಲವು ಪ್ರಾರ್ಥನೆ ಕೂಟಗಳನ್ನು ಏರ್ಪಡಿಸ್ತಾ ಇರ್ತೇವೆ. 3 ದಿನ ಉಪವಾಸ ಪ್ರಾರ್ಥನೆ ಅಥವಾ 7 ದಿನಗಳ ಉಪವಾಸ ಪ್ರಾರ್ಥನೆ ಕೂಟ, 21 ದಿವಸಗಳ ಉಪವಾಸ ಪ್ರಾರ್ಥನೆ ಕೂಟ ಈ ವರ್ಷದಲ್ಲಿ ಕೂಡ ನಾವು ಮಾಡಲಿಕ್ಕಿದ್ದೇವೆ. ಆ ಸಮಯದಲ್ಲಿ ವಿಶೇಷವಾಗಿ ಅಂಥವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಸೊ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ಅವರಿಗೆ ಬಿಡುಗಡೆಯನ್ನು ಖಂಡಿತವಾಗಿ ಕೊಟ್ಟಿದ್ದಾನೆ. ಭಾಳಷ್ಟು ಜನರಿಗೆ ಕೊಟ್ಟಿದ್ದಾನೆ. ಆ ಸಾಕ್ಷಿಗಳು ನಮ್ಮಲ್ಲಿ ಭಾಳ ಇದ್ದಾವೆ. ಒಂದು ಸಾಕ್ಷಿ ಹೇಳ್ಬೋದಪ್ಪ ಅಷ್ಟೇ, ಒಂದು ಬಿಡುಗಡೆ ಆದಂಥ ಒಂದು ರೋಗ ಸುಸ್ಥವಾದಂಥ ಒಂದು ಒಬ್ಬ ಸಹೋದರಿಗೆ ತಲೆಯಿಂದ ಹಿಡಿದು ಕಾಲಿನವರೆಗೂ ಸ್ಕಿನ್ ಇನ್ಫೆಕ್ಷನ್ ಇತ್ತು, ಚರ್ಮದ ರೋಗ ಅಂತಾರಲ್ಲ, ಸ್ಕಿನ್ ಅಲರ್ಜಿ ಇತ್ತು ಭಾಳಷ್ಟು. ಅದು ಪೊರೆಯಾಗಿ ಕಿತ್ಕೊಂಡು ಬರ್ತಾಯಿತ್ತು ಭಾಳ ವರ್ಷಗಳಿಂದ. ಏನು ಟ್ರೀಟ್ಮೆಂಟ್ ತೊಗೊಂಡ್ರೂ ಆಗ್ತಾ ಇರಲಿಲ್ಲ. ಮೈಯೆಲ್ಲ ಒಂಥರ ಚರ್ಮ ಎಲ್ಲ ಸೀಳಿ ಹೋಗೋದನ್ನು, ಅಲ್ಲಿಂದ ನೀರು, ರಕ್ತ ಅದೆಲ್ಲ ಬರುವಂಥದ್ದು ಹಂಗಾಗ್ತಾಯಿತ್ತು. ಸೊ ಬ್ಯಾಂಗ್ಳೂರಿಂದ ನಾವು ಒಬ್ಬ ಪಾಸ್ಟರ್ನ ಕರೆದು, ಒಬ್ಬ ಪ್ರವಾದಿನ ಕರೆದು ನಾವು ಪ್ರಾರ್ಥನಾ ಕೂಟವನ್ನು ಏರ್ಪಡಿಸಿದ್ವಿ. ನಾವೆಲ್ಲರೂ ಸೇರಿ ಒಟ್ಟಾಗಿ ಆ ಸಹೋದರಿಗೆ ತೈಲವನ್ನು ಹಚ್ಚಿ, ತೈಲವನ್ನು ಹಚ್ಚಿ ಪ್ರಾರ್ಥನೆ ಮಾಡಿದ ಕೂಡಲೇ 1 ವಾರದ ಒಳಗಾಗಿ ಪೂರ್ತಿಯಾಗಿ ಆ ಯವನಸ್ಥಳಿಗೆ ಬಿಡುಗಡೆ ಕೊಟ್ಬಿಟ್ರು ದೇವರು. ನಿಜವಾಗ್ಲೂ ಯೇಸು ಸ್ವಾಮಿ ಸಜೀವನಾದ ದೇವರು, ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಾಗಾಗಿ ನಾವು ಮಾಡುವ ಪ್ರತಿಯೊಂದು ಪ್ರಾರ್ಥನೆಗಳನ್ನು ಆತನಿಗೆ ಕೇಳಿ ನಮ್ಮ ಸಭೆಯಲ್ಲಿ ಅನೇಕ ಅದ್ಭುತಗಳು, ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಅನುಗ್ರಹಿಸುವಂಥದ್ದು, ಸಂತಾನ ಇಲ್ಲದವರಿಗೆ ಸಂತಾನ ಕೊಡುತ್ತಾ, ದೆವ್ವದ ಕಾಟ ಇರುವವರಿಗೆ ಅವರಿಗೆ ಬಿಡುಗಡೆ ಮಾಡುತ್ತಾ ಇದ್ದಾನೆ. ಹಣಕಾಸಿನ ವಿಷಯದಲ್ಲಿ ಎಲ್ಲ ರೀತಿಯಲ್ಲಿ ಬಿಡುಗಡೆ ಕೊಡುತ್ತಲೇ ಇದ್ದಾನೆ. ಸೊ ಹಾಗಾಗಿ ದೇವರು ಅನೇಕ ಅದ್ಭುತಗಳನ್ನು ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಅನೇಕ ಸಾಕ್ಷಿಗಳಿವೆ. ದೇವರ ಚಿತ್ತ, ದೇವರ ಸಮಯ ಬಂದಾಗ ಎಲ್ಲ ಸಾಕ್ಷಿಗಳನ್ನು ಹೇಳೋದಕ್ಕೆ ದೇವರ ಕೃಪೆ ತೋರಿಸಲಿ. ಈಗ ನೀವು ಮಾಡುವಂಥ ಸೇವೆ ನಿಮಗೆ ತೃಪ್ತಿ ಇದೆನಾ? ನಾನು ಮಾಡುವಂಥ ಸೇವೆ ನನಗೆ ಬಹಳ ತೃಪ್ತಿ ಇದೆ. ಬಿಕಾಸ್ ನಾನು ಭಾಳ ಸಮಾಧಾನವಾಗಿ ಇದ್ದೇನೆ. ಎಲ್ಲ ಕಷ್ಟಗಳು ಇಲ್ಲ ಅಂತಲ್ಲ, ಆ ಎಲ್ಲ ಕಷ್ಟಗಳ ಮಧ್ಯದಲ್ಲಿ ಕೂಡ ದೇವರ ಸಮಾಧಾನವನ್ನು ಕೊಟ್ಟು ಸೇವೆಯಲ್ಲಿ ನಡೆಸ್ತಾ ಇದ್ದಾನೆ. ಈಗ ಸೇವೆಗೆ ನೀವು ಬಂದಿದ್ದೀರಿ. ಮದುವೆ ಆದ ನಂತರ ನಿಮಗೆ ಆಹಾರದ ಕೊರತೆ ಅಥವಾ ಹಣಕಾಸಿನ ಕೊರತೆ, ಆಹಾರ ಇಲ್ಲದ ಸಮಯ, ಪ್ರಾರಂಭ ದಿನದಲ್ಲಿ ಸೇವೆ 2010ರಲ್ಲಿ ಅಲ್ಲಿ ನಾವಿನ್ನು ಚರ್ಚಲ್ಲಿ ಇದ್ದಾಗಿಯೂ ನಾನು ಮುಂಚೆ ಹೇಳಿದ ಹಾಗೆ ನಾವು ಒಂದು ಬಾಡಿಗೆ ಮನೆಯಲ್ಲಿ ನಾವು ವಾಸ ಮಾಡ್ತಾಯಿದ್ವಿ. ಯಾಕಂದರೆ ದೇವರ ನಂಬಿಗಸ್ತಿಕೆಯನ್ನು ನೋಡಬೇಕಂತ, ದೇವರು ನಮ್ಮನ್ನು ಕರೆದಿದ್ದಾನೆ ಇಲ್ವೋ ಎಂಬ ಒಂದು ಅನುಮಾನ ನಮ್ಮಲ್ಲಿತ್ತು. ಅದರಿಂದ ದೇವರ ಮೇಲೆ ಪೂರ್ತಿಯಾಗಿ ಆಧಾರಪಟ್ಟು ಬದುಕೋಣಂತ ನಾನು ಹೆಂಡತಿ ನಾವು ಇಬ್ಬರು ಬಂದ್ವಿ. ನಮ್ಮ ಮಗು ಇನ್ನೂ ಆಗ ಒಂದು 9 ತಿಂಗಳು, ಮೇ ಬಿ 8 ತಿಂಗಳು 9 ತಿಂಗಳು ಮೇ ಬಿ ಇರ್ಬೋದು, 1 ವರ್ಷದ ಒಳಗಾಗಿ. ಆವಾಗ ನಾವು ಬಂದ ಮೇಲೆ ಒಂದು ಮನೆಯಲ್ಲಿ 3 ವರ್ಷ ಇದ್ವಿ, ಇನ್ನೊಂದು ಮನೆಯಲ್ಲಿ 2.5 ವರ್ಷ 3 ವರ್ಷ ಇದ್ವಿ. ಅಲ್ಲಿ ಬಾಡಿಗೆ ಕಟ್ಟೋಕ್ಕೆ ಕಷ್ಟ ಆಗ್ತಾಯಿತ್ತು, ಆಹಾರ ಇರ್ತಾ ಇರಲಿಲ್ಲ. ಕೆಲವೊಂದು ಸಾರಿ ₹2 ಬನ್ ತಂದುಕೊಂಡು ತಿಂದಂಥ ದಿನಗಳು ಕೂಡ ಇದ್ದಾವೆ. ಬನ್ನಲ್ಲಿ ಉಪ್ಪಿನಕಾಯಿ ಹಾಕ್ಕೊಳ್ಳೋದು ಅಥವಾ ಖಾರ ಪುಡಿ ಹಾಕ್ಕೊಳ್ಳೋದು, ಏನೋ ಒಂದು ರೀತಿಯಾಗಿ. ನನ್ನ ಮಗ ಅವನು ಚಿಕ್ಕ ವಯಸ್ಸಿನಿಂದ ಅವನು ಕೂಡ ಕಷ್ಟ ಅಂತ ಏನಂತ ಅವ್ನಿಗೆ ಗೊತ್ತು, ಬೆಳೆದು ಬಂದಿದ್ದಾನೆ ಅವನು ಕೂಡ. ಅವನಿಗೆ ತಿನ್ನಿಸೋದು, ಅವನು ತಿನ್ನಿಸುವಾಗ ನಮಗೆ ಅಳು ಬರ್ತಾಯಿತ್ತು, ಏನು ದೇವರೇ ಈ ಪರಿಸ್ಥಿತಿ, ನಿನ್ನ ಸೇವೆ ಮಾಡಿದ್ದಕ್ಕೆ ಇದೇನಿದೆ ಎಲ್ಲ ಒಂಥರ ಆಲೋಚನೆ ಬರ್ತಾಯಿತ್ತು. ಆದರೆ ಎಲ್ಲವನ್ನು ಸಹಿಸ್ಕೊಂಡು ದೇವರು ನಮಗೋಸ್ಕರ ಪ್ರಾಣನೇ ಕೊಟ್ಟಿದ್ದಾನೆ. ಈ ಕಷ್ಟ ಏನು ಬಿಡು, ಆತನ ಮಹಿಮೆ ನಾವು ನೋಡುವಾಗ ಈತನ ಮುಂದೆ ಈ ಕಷ್ಟಗಳು ಏನೂ ಅಲ್ಲ ಆತನ ಮುಂದೆ ಅಂತ ಅಂದ್ಕೊಂಡು ನಾವು ದೇವರ ಮೇಲೆ ಆಧಾರಪಟ್ಟು ಹೀಗೆಲ್ಲ ಹೋಗಿ ಪ್ರತಿ ಬಾರಿ ನಮ್ಮ ಮನೆಯಲ್ಲಿ ರೇಷನ್ನು, ತರಕಾರಿ ಏನೆಲ್ಲ ಖಾಲಿ ಆದಾಗ ಮೊಣಕಾಲು ಹಾಕಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದಾಗ ದೇವರ ಮಕ್ಕಳು ಯಾರೋ ಒಬ್ಬರಿಂದ ದೇವರು ಸಹಾಯ ಮಾಡಿಸ್ತಾ ಇದ್ದರು. ನಾವು ಕೇಳ್ತಾ ಇರಲಿಲ್ಲ. ಆದಾಗ ಅವರು ಬಂದು, ಸೇವಕರೇ ಇದು ದೇವರು ಹೇಳಿದ್ದಾನೆ, ಇದು ಹೀಗೆ ದೇವರು ನಂಬಿಗಸ್ತಿಕೆಯನ್ನು ತೋರಿಸಿ ಆತನ ಅನೇಕ ಸಾರಿ ಆಹಾರ ಇಲ್ಲ, ಗಾಡಿ ಇಲ್ಲದೆ ನಾನು ಕಾಲ್ನಡಿಗೆಯಿಂದ 1.5 ವರ್ಷ ಸೇವೆ ಮಾಡಿದ್ದೀನಿ. ಸೈಕಲ್ ಇಲ್ಲ, ಗಾಡಿ ಇಲ್ಲ, ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು, ಅಲ್ಲಿಂದ ಆಟೋ ಹತ್ತಬೇಕು, ಅಲ್ಲಿಂದ ಬಸ್ ಹತ್ತಬೇಕು, ಮತ್ತು ಅಲ್ಲಿಂದ ಬರಬೇಕು. ಅರ್ಧರಾತ್ರಿಗಳಲ್ಲಿ ಎಷ್ಟೋ ಹಾವುಗಳು, ಎಷ್ಟೋ ಭಯಂಕರವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ಹಾಗೆ ನಡೆಸ್ಕೊಂಡು ಬಂದಿದ್ದಾನೆ. ಆಹಾರ ಇಲ್ಲ, ಕೆಲವೊಂದು ಸಾರಿ ವಾಹನ ಇಲ್ಲ, ಕೆಲವೊಂದು ಸಾರಿ ಹಣ ಇಲ್ಲ ಜೇಬಲ್ಲಿ. ಒಂದು ಸಾರಿ ಹಾಸ್ಪಿಟ್ಲಲ್ಲಿ ನನ್ನ ಮಗ ಹಾಸ್ಪಿಟ್ಲ್ ತೋರಿಸ್ಲಿಕ್ಕೆ ₹100 ಕೂಡ ನನ್ನ ಹತ್ರ ಇರಲಿಲ್ಲ. ₹100ಗೋಸ್ಕರ 5-6 ಕಿಲೋಮೀಟ್ರ್ ಹೋಗಿ ಬರೀ ₹100ಗೋಸ್ಕರ ಬೇರೆ ಹತ್ರ ಕೇಳಿ ₹100 ಕೊಡ್ರಿ ನನ್ನ ಮಗನಿಗೆ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ. ಈ ರೀತಿಯಾಗಿ ಪರಿಸ್ಥಿತಿಗಳು ಅನೇಕ ಸಾರಿ ಬಂದಾಗಿಯೂ ಕೂಡ ದೇವರು ಎಲ್ಲಿ ಕೂಡ ಕೈ ಬಿಡಲಿಲ್ಲ, ಇದುವರೆಗೂ ನಡೆಸುತ್ತಾ ಬಂದಿದ್ದಾನೆ ಅಷ್ಟೇ.
ಅಂದರೆ ನೀವು ಪ್ರಾರಂಭ ಪರಿಸ್ಥಿತಿ ಸೇವೆಗೆ ನೀವು ಒಪ್ಪಿಸ್ಕೊಂಡು 2010ರಿಂದ ಆವಾಗಿನ ಪರಿಸ್ಥಿತಿಗೆ ಇವಾಗ ಪರಿಸ್ಥಿತಿಗೆ ಹೇಗಿದೆ ಪಾಸ್ಟರ್? ಆವಾಗ ಇರೋ ಪರಿಸ್ಥಿತಿ ಆಗಲೂ ಆರ್ಥಿಕವಾದ ಕೊರತೆ ಇದೆ, ಈಗಲೂ ಆರ್ಥಿಕ ಕೊರತೆ ಇದೆ. ಆದರೆ ಅವಾಗಿಂತ ಇವಾಗ ಸ್ವಲ್ಪ ಮಟ್ಟಿಗೆ ಒಂದು ಸ್ಥಾನದಲ್ಲಿ ದೇವರು ಇಟ್ಟಿದ್ದಾನೆ. ಕೆಲವು ಜನರ ಪರಿಚಯ ಸಹ ನಮಗಾಗಿದೆ. ಆದ್ದರಿಂದ ದೇವರ ಸನ್ನಿಧಾನದಲ್ಲಿ ನಾವು ಬೇಡುವುದಕ್ಕಿಂತ ಮುಂಚಿತವಾಗಿ ದೇವರು ಎಲ್ಲವನ್ನು ಕೊಡ್ತೇನೆ. ಯಾಕಂದ್ರೆ ನಮ್ಮ ದೇವರು ಕೇಳುವುದಕ್ಕಿಂತ ಊಹಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ನಾನು ಕೊಡುತ್ತೇನೆ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ. ಹಾಗಾಗಿ ನಾವು ಕೇಳೋದಕ್ಕಿಂತ ಮುಂಚಿತವಾಗಿ ದೇವರು ಎಲ್ಲವನ್ನು ಅನುಗ್ರಹಿಸಿ ನಡೆಸ್ತಾ ಇದ್ದಾನೆ. ಈಗ ಪರಿಸ್ಥಿತಿ ಸಮಾಧಾನಕರವಾಗಿದೆ. ಒಂದೊಂದು ಸಾರಿ ಇಲ್ಲದೇ ಇದ್ದಾಗಿ ಕೂಡ ಮೊಣಕಾಲು ಹಾಕಿ ನಾವು ಪ್ರಾರ್ಥನೆ ಮಾಡಿ ದೇವರ ಕಡೆಗೆ ನೋಡುವಾಗ ದೇವರೇ ಎಲ್ಲವನ್ನು ಒದಗಿಸ್ತಾ ಇದ್ದಾನೆ. ಅದನ್ನು ನಾವು ಕೇಳ್ತೀವಿ. ನಿಮಗೆ ನಿಮ್ಮ ಮಿಸ್ಸಸ್ ನಿಮ್ಮ ಎಲ್ಲ ಪರಿಸ್ಥಿತಿಯಲ್ಲಿ ನಿಮ್ಮ ಜೊತೆಲೇ ಹೊಂದಿಕೊಂಡು ಹೋಗ್ತಾ ಇದ್ದಾರೆ? ನನ್ನ ಜೊತೆಯಲ್ಲೇ ಹೊಂದಿಕೊಂಡು ಹೋಗ್ತಾ ಇದ್ದಾಳೆ. ಅವರ ಹೆಸರು ಮಂಜುಳಾ ಅಂತ. ಎಲ್ಲ ಪರಿಸ್ಥಿತಿಗಳಲ್ಲಿ ನನ್ನ ಜೊತೆಯಲ್ಲಿದ್ದು, ಕಷ್ಟದಲ್ಲಿ, ನೋವಿನಲ್ಲಿ, ದುಃಖದಲ್ಲಿ, ಎಲ್ಲ ಪರಿಸ್ಥಿತಿಯಲ್ಲಿ ನನ್ನ ಜೊತೆ ಇದ್ದು ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ. ಯಾವತ್ತೂ ಕೂಡ ಅದು ಇಲ್ಲ ಇದು ಇಲ್ಲ ಅಂತ ಏನೂ ಕೇಳಲಿಲ್ಲ. ಹಾಗಾಗಿ ದೇವರು, ನಾನು ಪ್ರಾರಂಭ ದಿನದಲ್ಲಿ ನಾನು ಹೇಳಿಬಿಟ್ಟಿದ್ದೆ, ಮದುವೆ ಆದ ಪ್ರಾರಂಭದಲ್ಲಿ ನಾನು ಯಾವ ಕೆಲಸ ಮಾಡ್ತಾಯಿಲ್ಲ, ನನಗೆ ಕೊರತೆ ಇರ್ತದೆ, ಹಾಗಾಗಿ ನೀನು ಈಗೆಲ್ಲ ಇರಬೇಕು ಹಾಗೆಲ್ಲ ಇರಬೇಕಂದ್ರೆ ಅವರು ಒಂದೇ ಮಾತು ಹೇಳಿದ್ರು, ನೀವು ಏನು ಇಡ್ತೀರೋ ಅದನ್ನು ನಾನು ತಿಂತೇನೆ, ನೀವು ಎಲ್ಲಿ ಇರ್ತೀರೋ ನಾನು ಅಲ್ಲಿರ್ತೇನೆ. ಸೊ ನಿಮಗೆ ನಾನು ಏನೂ ಕೇಳಲ್ಲ. ಆ ರೀತಿಯಾಗಿ ಮಾತನಾಡುವಂಥ, ಹೊಂದಿಕೊಂಡು ಹೋಗುವಂಥ, ಹೊಂದಾಣಿಕೆ ಆಗುವಂಥ ಹೆಂಡತಿಯನ್ನು ದೇವರು ಕೊಟ್ಟಿದ್ದಾರೆ. ಅದೊಂದು ದೇವರ ಕೃಪೆ ನಮ್ಮ ಜೀವನದಲ್ಲಿ. ಬಸ್ ಈಗ ನಿಮ್ಮ ಸೇವೆಯಲ್ಲಿ ಈಗ 10 ವರ್ಷದಿಂದ ನೀವು ಸೇವೆ ಮಾಡ್ತಿದ್ದೀರಿ. ಅಂದರೆ ಲಕ್ಷಣ 2001ರಿಂದ ನೀವು ಮಾಡ್ತೀರಿ. ಆದರೆ ಈ 10 ವರ್ಷಗಳ ಸೇವೆ ಮಾಡಿದ್ದೀರಿ. ಈಗ ಮುಂದಿನ ಏನು ಗುರಿಯಾಗಿದೆ ನಿಮ್ಗೆ? ಮುಂದೆ ಏನು ಮಾಡಬೇಕು ಕರ್ತನಿಗಾಗಿ? ಹೇಗೆ ಸೇವೆ ಮಾಡಿ, ಏನೆಲ್ಲ ಸೇವೆ ಮಾಡಬೇಕಂತ? ಸುವಾರ್ತೆ ತಲುಪದೇ ಇರುವಂಥ ಪ್ರಾಂತ್ಯಗಳಲ್ಲಿ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗಬೇಕು, ಒಂದು. ಎರಡನೇದು, ನನಗೆ ಕೊಟ್ಟಂತಹ ತಲಾಂತಗಳ ಮೂಲಕವಾಗಿ ದೇವರ ಸೇವೆಯಲ್ಲಿ ಮುಂದೆ ಸಾಗಬೇಕು. ಮೂರನೇದು, ಶಿಷ್ಯತ್ವದಲ್ಲಿ ನನ್ನ ಸಭೆಯಲ್ಲಿ ಬರುವಂಥ ಯವನಸ್ಥರಾಗಲಿ ಹುಡುಗರಾಗಲಿ ಅವ್ರನ್ನ ಶಿಷ್ಯತ್ವದಲ್ಲಿ ಬೆಳೆಸಿ, ಯಾರಿಗೆಲ್ಲ ಸೇವೆಯಲ್ಲಿ ಆಸಕ್ತಿ ಇದೆಯೋ ಅವ್ರನ್ನ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅಥವಾ ಹೊರ ದೇಶದಲ್ಲಿ ಎಲ್ಲಿ ಸುವಾರ್ತೆ ಇಲ್ಲವೋ, ಸುವಾರ್ತೆಯ ಕೊರತೆ ಇದೆಯೋ ಅಲ್ಲಿಗೆ ಅವರನ್ನು ಕಳುಹಿಸಿ ಅವರಿಗೆ ನಮ್ಮ ಸೇವೆ ಮೂಲಕವಾಗಿ ಅವರು ಸ್ವಲ್ಪ ಮಟ್ಟಿಗೆ ಸಪೋರ್ಟ್ ಮಾಡ್ತಾ ಅವರನ್ನು ನಾವು ಒಂದು ರೀತಿಯಾಗಿ ಜೀವನಗಳನ್ನು ಕಟ್ಟಬೇಕೆಂಬ ಒಂದು ಉದ್ದೇಶ ನಮ್ಮಲ್ಲಿ ಇದೆ. ಅಷ್ಟು ಬಿಟ್ಟು ಬೇರೆ ಏನು ಸೇವೆ ಮಾಡುವಂಥ ಉದ್ದೇಶ ಇದೆ. ಅನ್ರೀಚ್ಡ್ ಪ್ಲೇಸಸ್. ಯಾಕಂದರೆ ದೇವರು ದೊಡ್ಡ ಮಹಾ ಆಜ್ಞೆ ಅದೇ ಕೊಟ್ಟಿದ್ದಾನೆ, ಲೋಕದ ಕಟ್ಟೆ ಕಡೆವರೆಗೂ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗ್ರಿ, ನಂಬಿ ದೀಕ್ಷಾಸ್ನಾನ ಹೊಂದಿದವನು ರಕ್ಷಿಸಲ್ಪಡ್ತಾನೆ, ನಮ್ಮದೇ ಇರುವವನಿಗೆ ಶಿಕ್ಷಾ ವಿಧಿ ಆಗುವುದು, ಶಿಕ್ಷೆ ಹೊಂದುತ್ತಾನೆ ಅಂತ. ಸೊ ನೀವು ನನ್ನ ಶಿಷ್ಯರನ್ನಾಗಿ ಮಾಡಿರಿ ಅಂತೇಳಿ ಯೇಸು ಸ್ವಾಮಿನೇ ಹೇಳ್ತಾ ಇದೆ. ಸೊ ಮೇನ್ ಫೋಕಸ್ ನಮ್ಮದು, ಮೇನ್ ಅಜೆಂಡಾ ಅದೇ, ದೇವರನ್ನು ನಂಬಿ ಶಿಷ್ಯತ್ವದಲ್ಲಿ ಅವ್ರನ್ನ ನಡೆಸಬೇಕು. ನಮ್ಮ ಶಿಷ್ಯತ್ವ ಬೇಡ, ದೇವರ ಶಿಷ್ಯತ್ವದಲ್ಲಿ ಅವರನ್ನು ನಡೆಸಿ ಅವರು ಕೂಡ ಒಂದೊಂದು ಸಭೆಯನ್ನು ಸ್ಥಾಪನೆ ಮಾಡುವಂಥ, ಒಬ್ಬೊಬ್ಬರು ಒಂದೊಂದು 5-6 ಸಭೆಗಳನ್ನು ಸ್ಥಾಪನೆ ಮಾಡಿ, ಬ್ರಾಂಚ್ಗಳನ್ನು ಮಾಡಿ ಅವರು ಸುವಾರ್ತೆಯನ್ನು ಹರಡಬೇಕು. ಅದೇ ನಮ್ಮ ಉದ್ದೇಶ. ಅನ್ರೀಚ್ಡ್ ಪ್ಲೇಸಸ್ನಲ್ಲಿ ಹೋಗ್ಬೇಕು, ಅದು ನಮ್ಮ ಗೋಲ್. ಬಸ್ ಇದು ದೀರ್ಘಕಾಲದಿಂದ ಸೇವೆ ಮಾಡ್ತಾಯಿದ್ದೀರಿ. ಕೊರತೆಗಳು, ಕಣ್ಣೀರುಗಳು, ದುಃಖಗಳು ಎಲ್ಲ ಇದೆ. ಇದಕ್ಕೆ ಏನು ಪ್ರತಿಫಲ ಇದೆ ನಿಮಗೆ? ಈ ಲೋಕದಲ್ಲಿ ಏನೂ ಇರಲ್ಲ ಪಾಸ್ಟರ್. ಈ ಲೋಕದಲ್ಲಿ ಏನೂ ಇರಲ್ಲ. ಒಂದು ವೇಳೆ ಇದೆ ಅಂತಂದ್ರೂ ಅದು ದೇವರ ಕೃಪೆ. ಈ ಲೋಕದಲ್ಲಿ ಇರಬಹುದು, ಇಲ್ಲದೇ ಇರಬಹುದು. ಐ ಆಮ್ ನಾಟ್ ಶ್ಯೂರ್. ಇರಬಹುದು, ಇಲ್ಲದೇ ಇರಬಹುದು. ಇದ್ದರೂ ದೇವರಿಗೆ ಸ್ತೋತ್ರ, ಇಲ್ಲದೇ ಇದ್ದರೂ ದೇವರಿಗೆ ಸ್ತೋತ್ರ. ಆದರೆ ನಾವು ಕಾಣುವ ಲೋಕದು ನಮ್ಮದಲ್ಲ, ಕಾಣದ ಪರಲೋಕವೇ ನಮ್ಮ ಪರಲೋಕವಾಗಿದೆ. ಅಲ್ಲಿ ದೇವರು ನಮಗೆ ಪ್ರಕಟಣೆ ಪುಸ್ತಕದಲ್ಲಿ ದೇವರು ಅದೇ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಎಲ್ಲರಿಗೆ ಕೊಡುವಂಥ ಸಂಬಳ ನನ್ನ ಬಳಿಯಲ್ಲಿದೆ, ಹಾಗಾಗಿ ನಾನು ಅವನವನ ಕ್ರಿಯೆಗಳಿಗೆ ಮೂಲಕವಾಗಿ ನಾನು ಅವನಿಗೆ ಸಂಬಳವನ್ನು ಕೊಡ್ತೇನೆ ಅಂತ ದೇವರು ಪರಿಶುದ್ಧ ಗ್ರಂಥದಲ್ಲಿ, ಸತ್ಯವೇದದಲ್ಲಿ ಪ್ರತಿಫಲ ಕೊಡ್ತಾನೆ ಅಂಥೇಳಿ ಆತನು ವಾಗ್ದಾನ ಮಾಡಿದ್ದಾನೆ. ಹಾಗಾಗಿ ನಾವು ಇಲ್ಲಿ ಆತನಿಗಾಗಿ ಏನೆಲ್ಲ ಪ್ರಯಾಸ ಪಡುತ್ತೇವೆ, ಇಲ್ಲಿ ಸೇವೆ ಮಾಡುವಂಥ ಯಾರೇ ಆಗಲಿ, ನಾನಾಗಲಿ, ನನ್ನ ಜೊತೆ ನನ್ನ ಹಾಗೆ ನನಗಿಂತ ಅಧಿಕವಾಗಿ ಮಾಡೋರಾಗಲಿ ಅಥವಾ ನನ್ನ ಜೊತೆ ಸೇವಕರು ಯಾರೇ ಆಗಲಿ, ಆ ಸೇವಕರೆಲ್ಲರಿಗೆ ಅವರು ನಾನು ಹೇಳೋ ಮಾತೇನೆಂದರೆ, ಇಲ್ಲಿ ಏನು ಇದ್ದರೂ ಇಲ್ಲದಿದ್ದರೂ ಪರವಾಗಿಲ್ಲ, ಪರಲೋಕ ರಾಜ್ಯದಲ್ಲಿ ದೇವರು ನಮಗಾಗಿ ಅಲ್ಲಿ ಬಿಡಾರಗಳನ್ನು ಸಿದ್ಧತೆ ಮಾಡಿ ಇಟ್ಟಿದ್ದಾನೆ. ಹಾಗಾಗಿ ಅಲ್ಲಿ ಶಾಶ್ವತ ರಾಜ್ಯದ, ಇಲ್ಲಿ ಇದ್ದರೂ ಕೂಡ ಅದು ಸ್ವಲ್ಪ ಕಾಲ, ಟೆಂಪರರಿ. ಹೌದು, ಇಲ್ಲಿದ್ದರೂ ಕೂಡ ತಾತ್ಕಾಲಿಕ, ಅದು ಪರ್ಮನೆಂಟ್ ಆಗಿ ನಮಗೆ ಇರಲ್ಲ, ಶಾಶ್ವತ ಕಾಲ ಇರಲ್ಲ. ಅಲ್ಲಿ ಅದು ಶಾಶ್ವತ ಕಾಲ ಅಲ್ಲಿ ಇರ್ತದೆ. ಅದಕ್ಕಾಗಿ ನಾವು ಹೋರಾಡ್ತಾ ಪ್ರಯಾಸ ಪಡ್ತಾ ಇದ್ದೇವೆ. ಲೋಕದ ಪ್ರತಿಫಲಕ್ಕಾಗಿ ಅಲ್ಲ, ಲೋಕದಲ್ಲಿ ಸಿಗುವಂಥ ಮಾನ ಸನ್ಮಾನಕ್ಕಾಗಿ ಅಲ್ಲ. ಬೇಡ. ಆ ಸನ್ಮಾನ ಸ್ವಲ್ಪ ಹೊತ್ತು ಇರ್ತದೆ, ಆಮೇಲೆ ಅದು ಆಗೋಗ್ಬಿಡ್ತದೆ. ಆದರೆ ದೇವರು ಕೊಡುವಂಥ ಸನ್ಮಾನ, ಗೌರವ ಪರಲೋಕ ರಾಜ್ಯದಲ್ಲಿ ಆತನ ಮುಖದರ್ಶನ ಅಷ್ಟೇ ಸಾಕು, ಇನ್ನೇನು ಬೇಕು ಹೇಳ್ರಿ. ಖಂಡಿತ. ಲೋಕದಲ್ಲಿ
ನಾವು ನೋಡ್ತೇವೆ ಕಷ್ಟ ಸಮಸ್ಯೆಗಳ ಮಧ್ಯದಲ್ಲೂ ಸನ್ಮಾನ ಕೂಡ ಬರ್ತದೆ. ಎಸ್, ಅದರದ್ದು ಯಾವಾಗ ಅದು ಮುಗೀತದೆ ಗೊತ್ತಾಗಲ್ಲ. ಅಂದರೆ ಆ ಸನ್ಮಾನ ಪರಲೋಕದ ಸನ್ಮಾನ, ಅಲ್ಲಿರುವಂಥ ಜಯಮಾಲೆ, ಆನಂದ, ಜಯಮಾಲೆ, ಕಿರೀಟ ಅವೆಲ್ಲ ಶಾಶ್ವತವಾಗಿ. ಅದಕ್ಕಾಗಿ ಇದೆಲ್ಲ ಪ್ರಯಾಸ. ಅದನ್ನು ಹೊಂದಿಕೊಳ್ಳುವುದಕ್ಕಾಗಿ ಈಗ ಲೋಕದ ಕಷ್ಟ ನೋವು ಏನಾದ್ರದ್ದು ಮರೆತು ಓಟವನ್ನು ಓಡ್ತಾ ಸೇವೆ ಎಂಬ ಓಟವನ್ನು ಓಡ್ತಾ ಇದ್ದೇವೆ. ಅಷ್ಟೇ ಈಗ ನಿಮ್ಮ ಹಾಗೆ ತುಂಬ ಜನ ಸೇವೆ ಮಾಡ್ತಾರೆ. ಇವಾಗ ಅನೇಕರು ಸೇವೆಗಾಗಿ ಅನೇಕರು ಬರ್ತಾ ಇದ್ದಾರೆ, ಯವನಸ್ಥರು. ಅಂದರೆ ನೀವು ಅನೇಕ ಅನುಭವವನ್ನು ಅನುಭವಿಸಿದ್ದೀರಿ ಸೇವೆ, ಅನೇಕ ದುಃಖ ಕಷ್ಟ ಸಂತೋಷ ಕೂಡ ನಿಮ್ಮ ಜೀವಿತದಲ್ಲಿ ಅನೇಕ ಬಾರಿ ಬಂದಿರಬಹುದಲ್ಲ. ದುಃಖ ಕೂಡ ಇದೆ, ಸಂತೋಷ ಕೂಡ ಇದೆ ಅಲ್ಲ, ವೇದನೆ ಇದೆ, ಸಮಾಧಾನ ಕೂಡ ಇದೆ ಅಲ್ಲ. ಸೇವೆ ಅಂದರೆ ಎಲ್ಲ ಎಲ್ಲ ಸಮತೋಲನವಾಗಿ ಹೋಗುತ್ತೆ. ಆದರೂ ಈಗ ಅನೇಕ ಯವನಸ್ಥರು ಸೇವೆಗಾಗಿ ಒಪ್ಪಿಸಿಕೊಳ್ತಾ ಬರ್ತಾ ಇದ್ದಾರೆ. ಅನೇಕರು ಕಷ್ಟ ಇಂಥ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸೇವೆಯಿಂದ ಹಿಂಜರಿ ಹೋಗುವಂಥ ಅನೇಕ ಸಂದರ್ಭಗಳು ಇರ್ತವೆ. ಯಾಕಂದರೆ ಈ ಸೇವೆಗಿಂತ ಅಧಿಕವಾದ ಲೋಕ ಜನರು ನೋಡ್ತಾರೆ. ಈ ಲೋಕದಾಶೆ, ನೀವು ಹೇಳಿದ ಪ್ರಾರಂಭದಲ್ಲಿ ನೀವು ಕೂಡ ಒಂದು ಕೆಲಸ ಮಾಡಿ ಸೇವೆ ಮಾಡಬೇಕಂತ ಆಲೋಚನೆ ಇತ್ತು. ಅದರ ಪರಿಸ್ಥಿತಿ ಅನೇಕರು ಯವನಸ್ಥರು ಈ ದಿನಗಳಲ್ಲಿ ಬರ್ಬೋದು. ಅವ್ರಿಗೆ ಏನು ಹೇಳಲಿಕ್ಕೆ ನೀವು ಬಯಸ್ತೀರಿ ಭಾಷೆ? ಸೇವೆ ಅನ್ನುವಂಥದ್ದು ಎಲ್ಲದಕ್ಕಿಂತ ದೊಡ್ಡ ಕೆಲಸ. ಅದು ಸೇವೆ ಅನ್ನುವಂಥದ್ದು ದೊಡ್ಡ ಕೆಲಸ. ಅದು ಅಂದರೆ ಎಲ್ಲ ಕೆಲಸಗಳಿಗಿಂತ ಅದು ಉನ್ನತವಾದ ಕೆಲಸ, ಅದು ದೇವರ ಕೆಲಸ, ಅದು ದೇವರ ಸೇವೆ. ಹಾಗಾಗಿ ನಾನು ಯವನಸ್ಥರಿಗೆ ಹೇಳುವಂಥ ಮಾತೇನಂತಂದರೆ, ನಮಗಿರೋ ಜೀವನ ಒಂದೇ ಒಂದು ಜೀವನ. ಈ ಒಂದು ಜೀವಿತದಲ್ಲಿ ನಮ್ಮ ಸೃಷ್ಟಿಕರ್ತನಾದ ದೇವರನ್ನು ನಾವು ಸ್ಮರಿಸಬೇಕು. ಆತನನ್ನು ನಾವು ಬಾಲ್ಯ ವಯಸ್ಸಿನಲ್ಲಿಯೇ ತಿಳಿದುಕೊಂಡ ನಂತರ ನಮ್ಮನ್ನು ಹುಟ್ಟಿಸಿದಂತಹ ಈ ಭೂಮಿ ಮೇಲೆ ಹಾಕಿದಂತಹ ದೇವರಿಗಾಗಿ ನಾವು ಏನಾದರೂ ಒಂದು ಮಾಡಬೇಕು. ಯಾಕಂದರೆ ದೇವರು ಪರಲೋಕದ ಮಹಿಮೆಯನ್ನು ಬಿಟ್ಟು ಈ ಲೋಕಕ್ಕೆ ಇಳಿದು ಬಂದು ಆತನು ಏನೂ ಇಲ್ಲದವನಾಗಿ ಶಿಲುಬೆ ಮೇಲೆ ಆತನು ಮರಣವನ್ನು ಹೊಂದಿ 3ನೇ ದಿನ ಆತ ಮೃತ್ಯುಂಜಯನಾಗಿ ತಿರುಗಿ ಎದ್ದು ಬಂದಿದ್ದಾನೆ. ಆ ದೇವರು ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ, ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ, ಎಷ್ಟೋ ಆಶೀರ್ವಾದ ಮಾಡಿದ್ದಾನೆ. ಹಾಗಾಗಿ ನಾವು ಆ ದೇವರಿಗಾಗಿ ಏನಾದರೂ ಒಂದು ಮಾಡಬೇಕು. ನಾವು ಮೊದಲನೇದಾಗಿ ದೇವರ ಮಹಾ ಆಜ್ಞೆಯನ್ನು ನಾವು ಹಿಂಬಾಲಿಸಿ ಎಲ್ಲರಿಗೂ ನಾವು ಸುವಾರ್ತೆ ಹೇಳೋದನ್ನು ಆರಂಭಿಸಿ ನಾವು ಮುಂದೆ ಸಾಗುತ್ತಿರುವಾಗ ದೇವರು ನಿಜವಾಗಲೂ ನಮ್ಮನ್ನು ಒಂದು ನಿರ್ದಿಷ್ಟವಾದ ಸೇವೆಗಾಗಿ ನಮ್ಮನ್ನು ಕರೆದಿರುವುದಾದರೆ ಕೆಲವು ತಲಾಂತುಗಳು ಕೊಡುವುದರ ಮೂಲಕ ಆ ಸೇವೆಯಲ್ಲಿ ನಾವು ಸ್ಥಿರವಾಗಿ ಇರೋಣ. ಆದರೆ ತಲಾಂತುಗಳಿಂದ ನಾವು ಮುಂದೆ ಸಾಗುವಂಥದ್ದಲ್ಲ. ನಮ್ಮ ಕ್ಯಾರೆಕ್ಟರ್, ನಮ್ಮ ಸಾಕ್ಷಿ ಬಹಳ ಇಂಪಾರ್ಟೆಂಟ್, ಬಹಳ ಪ್ರಾಮುಖ್ಯ. ಅದನ್ನು ನಾವು ಮುಂದೆ ಇಟ್ಟುಕೊಂಡು ಮುಂದೆ ಸಾಗುತ್ತಾ ಇರುವಾಗ ನಾವು ಯವನ ಪ್ರಾಯದಲ್ಲಿ ಇದ್ದಂಥ ದಿನಗಳಲ್ಲಿಯೇ ನಾವು ದೇವರನ್ನು ಸ್ಮರಿಸಿ ದೇವರ ಕಡೆ ನೋಡುತ್ತಾ ಇರುವಾಗ ಒಂದು ಕಡೆ ನಾವು ಕೆಲಸ ಮಾಡೋಣ, ಒಂದು ಕಡೆ ಸೇವೆ ಮಾಡ್ತಾ ಇರೋಣ. ಒಂದು ವೇಳೆ ದೇವರು ನಿಮಗೆ ಆ ಕೆಲಸವನ್ನು ಬಿಟ್ಟು ಪೂರ್ತಿಯಾಗಿ ನನ್ನನ್ನು ಹಿಂಬಾಲಿಸುವಂಥ ನಿಮ್ಮ ಯವನ ಪ್ರಾಯದಲ್ಲಿ ಕರೆದಿದ್ದಾನೆ ಅಂತ ಅಂದ್ಕೊಳ್ರಿ, ನೀವು ಎಲ್ಲವನ್ನು ಬಿಟ್ಟು ಆತನ ಹಿಂಬಾಲಿಸ್ರಿ. ಯಾಕಂದರೆ ಕರೆದ ಆತನು ನಂಬಿಗಸ್ತನು, ಆತನು ಎಲ್ಲವನ್ನು ಪೋಷಿಸಿ ನಡೆಸುತ್ತಾನೆ. ನಾನೇ ಅದಕ್ಕೆ ಸಾಕ್ಷಿಯಾಗಿದ್ದೇನೆ. ಸೊ ಹಾಗಾಗಿ ಯವನಸ್ಥರಿಗೆ ಹೇಳುವಂಥ ಮಾತು ಒಂದೇ ಒಂದು ಜೀವನ, ಬೇಗ ಅದು ಗತಿಸಿ ಹೋಗಿಬಿಡ್ತದೆ, ಬೇಗ ಅದು ಮುಕ್ತಾಯವಾಗ್ತದೆ. ದೇವರಿಗಾಗಿ ನಾವು ಏನು ಮಾಡುತ್ತೇವೋ ಅದು ಮಾತ್ರ ನಿಂತುಕೊಂಡಿರ್ತದೆ ಅಷ್ಟೇ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಧ್ಯದಲ್ಲಿ ಬಂದು ಈ ಸುವಾರ್ತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ನಿಮ್ಮ ಸಾಕ್ಷಿ ಉತ್ತಮವಾದ ಸಾಕ್ಷಿ ನಮ್ಮ ವೀಕ್ಷಕರಿಗೆ ನೀವು ತಿಳಿಯಪಡಿಸಿದ್ದೀರಿ. ದೇವರು ನಿಮ್ಮ ಸೇವೆಯನ್ನು ನಿಮ್ಮ ಸೇವೆಯನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಿ ನಿಮ್ಮ ಪ್ರಾಂತ ದೇವರಿಗೆ ವಿಸ್ತಾರ ಮಾಡಿ, ನಿಮ್ಮ ಏನು ದೇವರು ನಿಮಗೆ ದರ್ಶನ ಕೊಟ್ಟಿದ್ದನ್ನು ಪೂರ್ತಿಕರಿಸುವಂತೆ ದೇವರು ನಿಮಗೆ ಸಹಾಯ ಮಾಡಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ತಿರುಗಾವರ್ತಿ ನಾವು ನಿಮಗೆ ಒಂದನ್ನು ಹೇಳ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಈ ಆಶ್ರಯ TV ಚಾನಲ್ ಅವರಿಗೂ ಈ ಕಾರ್ಯಕ್ರಮದಲ್ಲಿ ನನ್ನ ಆಹ್ವಾನ ಮಾಡಿದ್ದಕ್ಕೆ ಅವರಿಗೂ ಕೂಡ ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸ್ಟಾಫ್ನವರಿಗೂ ನಾನು ಹೃದಯಪೂರ್ವಕವಾದ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಮೈ ಗಾಡ್ ಬ್ಲೆಸ್ ಯು. ಪ್ರಿಯ ವೀಕ್ಷಕರೇ, ಇವಾಗ ನೀವು ಸೇವಕರ ಸಾಕ್ಷಿ ಕೇಳಿದಿರಿ. ಅವರಿಗಾಗಿ, ಅವರ ಕುಟುಂಬಕ್ಕಾಗಿ, ಅವರ ಸೇವೆಗಾಗಿ ನೀವು ಕೂಡ ಪ್ರಾರ್ಥನೆ ಮಾಡಿರಿ. ದೇವರು ಎಲ್ಲ ರೀತಿಯ ಸಹಾಯಗಳನ್ನು ಪರಲೋಕದಿಂದ ಅವರಿಗೆ ಒದಗಿಸಿಕೊಡೋದಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಅಷ್ಟು ಮಾತ್ರವಲ್ಲ, ಅವರ ಏನು ದರ್ಶನ ದೇವರಿಗೆ ಕೊಟ್ಟಿದ್ದಾನೆ ಅವರು ಇವಾಗ ನಮ್ಮ ಹತ್ರ ಅದನ್ನು ಹಂಚಿಕೊಂಡ್ರು. ಆ ದರ್ಶನಕ್ಕಾಗಿಯೂ ಕೂಡ ಪ್ರಾರ್ಥನೆ ಮಾಡಿರಿ. ದೇವರು ತಾನೇ ಅವರನ್ನು ಇನ್ನೂ ಕೂಡ ಶಕ್ತವಾದ ರೀತಿಯ ಸೇವೆಯಲ್ಲಿ ಉಪಯೋಗಿಸೋದಕ್ಕಾಗಿ ಪ್ರಾರ್ಥನೆ ಮಾಡಿದ್ದ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಈ ತನಕ ಆಶ್ರಯ TVಯಲ್ಲಿ ಸುವಾರ್ತಿಕ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೀರಿ. ಮುಂದೆ ಇನ್ನೊಂದು ಕಾರ್ಯಕ್ರಮ ಬರುವ ತನಕ ಆಶ್ರಯ TVಯನ್ನು ವೀಕ್ಷಿಸ್ತೀರಿ. ವಂದನೆ. ಥ್ಯಾಂಕ್ ಯು.